हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् मम प्राण प्रिय पाहि माम् मम प्राण प्रिय पाहि माम् संजयागलु तव की पुदुमन दक्षिणेश्वर यात्ರೆಗೆ परमहंसर ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ गोप्त दाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚೀತದಿ ಕೊಯ್ಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮುಖ್ಯಾಂಶ ಏನು ಅಂತಂದರೆ, ಮನುಷ್ಯ ಯಾವ ಮಾರ್ಗ ಬೇಕಾದರೂ ಅನುಸರಿಸಲಿ, ಮನಸ್ಸು ಸ್ಥಿರವಾಗದ ಹೊರತು ಯೋಗ ಸಾಧ್ಯವಾಗೋದಿಲ್ಲ. ಯೋಗಿಯ ಮನಸ್ಸು ಆತನ ವಶದಲ್ಲಿರುತ್ತದೆಯೇ ವಿನಾ ಆತ ಅದರ ವಶದಲ್ಲಿರೋದಿಲ್ಲ. ಮನಸ್ಸು ಸ್ಥಿರವಾಯಿತು ಅಂದರೆ ವಾಯು ಸ್ಥಿರವಾಗ್ತದೆ, ಕುಂಭಕವಾಗ್ತದೆ. ಇದೇ ಕುಂಭಕ. ಇದೇ ಕುಂಭಕ ಭಕ್ತಿಯೋಗದಿಂದಲೂ ದೊರೆಯುತ್ತದೆ. ಭಕ್ತಿಯಿಂದಲೂ ವಾಯು ಸ್ಥಿರವಾಗಿ ಬಿಡುತ್ತೆ. ಕೀರ್ತನೆಯಲ್ಲಿ ಗಾಯಕ ಮೊದಲು ಹಾಡ್ತಾನೆ, ನಿತಾಯಿ ನಮ್ಮ ಮನದ ಆನೆ, ನಿತಾಯಿ ನಮ್ಮ ಮದದ ಆನೆ ಅಂತ. ಹೀಗೆ ಮತ್ತೆ ಮತ್ತೆ ಹಾಡ್ತಾ ಯಾವಾಗ ಭಾವ ಬಂದುಬಿಡುತ್ತೋ ಆಗ ಆತನಿಗೆ ಇಡೀ ವಾಕ್ಯವನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಕೇವಲ ಹೇಳ್ತಾನೆ ಆನೆ 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 ಅಂತ. ಬಳಿಕ ಭಾವ ಇನ್ನೂ ಗಾಢವಾದ ನಂತರ ಹೇಳ್ತಾನೆ ಆ ಆ ಆ ಅಂತ. ಭಾವದಲ್ಲಿ ವಾಯು ಸ್ಥಿರವಾಗಿ ಬಿಡುತ್ತೆ, ಕುಂಭಕ ಆಗಿಬಿಡುತ್ತೆ ಅಂತಂದ್ರು ಶ್ರೀರಾಮಕೃಷ್ಣ. ಎಷ್ಟು ಸರ್ತಿ ನಾವು ಇದನ್ನು ಓದಿಲ್ಲ. ಕುಂಭಕದ ಸಮಾಚಾರ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಏನು ಹೇಳ್ತಾ ಇದ್ದಾರೆ? ಮನುಷ್ಯ ಯಾವ ಮಾರ್ಗ ಬೇಕಾದರೂ ಅನುಸರಿಸಲಿ, ಮನಸ್ಸು ಸ್ಥಿರವಾಗದ ಹೊರತು ಯೋಗ ಸಾಧ್ಯವಾಗುವುದಿಲ್ಲ ಅಂತ. ಇದು ಮುಖ್ಯಾಂಶವಂತೆ. ಯಾತಕ್ಕೆ ಈ ಮಾತು ಹೇಳಿದ್ರು? ಅದಕ್ಕೆ ಹಿಂದಿನ ಮಾತನ್ನು ನೆನಪು ಮಾಡ್ಕೊಳ್ಬೇಕಾಗತ್ತೆ. ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗದ ಮಾತುಕತೆ ಎಲ್ಲ ನಡೆದಿತ್ತು. ನಾನೇ ಅವನು, ಸೋಹಂ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಾತುಕತೆಗಳೆಲ್ಲ ಈ ಹಿಂದೆ ನಡೆದಿದ್ವು. ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಹಿಡಿದು ಅನುಸರಿಸುವಂತಹ ಸಂಪ್ರದಾಯ ಇದೆ. ಆದರೆ ಮುಖ್ಯಾಂಶ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ಯಾವ ಮಾರ್ಗವನ್ನು, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸಲಿ, ಆದರೆ ಮನಸ್ಸು ಸ್ಥಿರವಾಗಬೇಕು. ಮನಸ್ಸು ಸ್ಥಿರವಾಗುವುದು ಅಂದರೆ ಮನಸ್ಸು ನಿಲ್ಲುವುದು. ಆತ್ಮ ಸಂಸ್ಥಮ್ಮನ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಮನಸ್ಸು ನಿಲ್ಲುವುದು ಅಂತ ಒಂದು ಇದೆ. ಮನಸ್ಸು ಯಾವಾಗ ನಿಲ್ತದೆ ಅಂತನ್ನೋದನ್ನೆಲ್ಲ ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ. ಯೋಗಿಯ ಮನಸ್ಸು ಆತನ ವಶದಲ್ಲಿರ್ತದೆಯೇ ವಿನಾ ಆತ ಅದರ ವಶದಲ್ಲಿ ಇರೋದಿಲ್ಲ ಅಂತ ಇನ್ನೊಂದು ಮಾತನ್ನು ಜೊತೆಯಲ್ಲೇ ಹೇಳ್ಕೊಂಡ್ರು. ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಒಂದು ವಸ್ತು ಇದ್ದಂತೆ. ಅದು ನಮ್ಮ ವಶದಲ್ಲಿರಬೇಕು. ಆದರೆ ಅದರ ವಶದಲ್ಲಿ ನಾವು ಇದ್ದೇವೆ ಇವತ್ತು. ಮನಸ್ಸು ಯಾವುದನ್ನು ಅಪೇಕ್ಷೆ ಪಡ್ತದೋ ಅದನ್ನು ಉಣಿಸುವಂತಹದ್ದು, ಕೊಡುವಂತಹದ್ದು ನಮ್ಮ ಇವತ್ತಿನ ಪರಿಪಾಠ. ಕಾರಣ ನಾವು ಅದರ ವಶದಲ್ಲಿದ್ದೇವೆ. ಮನಸ್ಸು ನಮ್ಮನ್ನ ತನ್ನ ಸ್ವಾಧೀನಕ್ಕೆ ತಂದುಕೊಳ್ಳಬಹುದು. ಹಾಗೆ ತಂದುಕೊಂಡಾಗ ಅದು ಯಾವ ರೀತಿಯಲ್ಲಿ ವರ್ತಿಸ್ತದೋ ಹೇಳೋದಕ್ಕಿಲ್ಲ. ಒಂದೊಂದು ಮನಸ್ಸಿನ ಹುಚ್ಚು ಒಂದೊಂದು ಬಗೆ. ಆದ್ರಿಂದಲೇನೇ ಬಗೆ ಬಗೆಯ ಹುಚ್ಚುಗಳನ್ನು ನಾವು ಕಾಣ್ತಾ ಇದ್ದೇವೆ. ಬಗೆ ಬಗೆಯ ರುಚಿಗಳು, ಬಗೆ ಬಗೆಯ ರೀತಿಗಳು, ಬಗೆ ಬಗೆಯ ನೀತಿಗಳು ಕಾಣ್ತಾ ಇದ್ದೇವೆ. ಕಾರಣ ಅವರವರು ತಮ್ಮ ತಮ್ಮ ಮನಸ್ಸಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟಿದ್ದಾರೆ, ಅಥವಾ
ಆ ಮನಸ್ಸು ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದೆ ತನ್ನ ಕೈಗೆ. ನಿಜಕ್ಕೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಅಂತ ಏನು ಕೊಡ್ತಾ ಇದ್ದಾರೋ ಇವತ್ತು, ಅದು ಶಿಕ್ಷಣದ ಒಂದು ಲವಲೇಶ ಮಾತ್ರ. ನಿಜವಾದ ಶಿಕ್ಷಣ ಏನು ಅಂತ ಹೇಳಿದ್ರೆ, ಆ ಹುಚ್ಚು ಹರಿದು ಹೋಗತಕ್ಕಂತಹ ಮನಸ್ಸು, ಹುಚ್ಚೆದ್ದು ಕುಣಿದಾಡ್ತಕ್ಕಂತಹ ಮನಸ್ಸು, ಅದನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವಂತಹ ಅಭ್ಯಾಸ ಯಾರಿಗಾಗ್ತೋ ಅವನು ನಿಜಕ್ಕೂ ಸುಶಿಕ್ಷಿತ ಅಂತ ಅರ್ಥ. ಮನ ಬಂದಂತೆ ಆಲೋಚಿಸಿ, ಬಾಯಿಗೆ ಬಂದಂತೆ ಮಾತನಾಡಿ, ಕೈಗೆ ಬಂದಂತೆ ಕೆಲಸ ಮಾಡತಕ್ಕಂತಹ ರೀತಿ ಅಶಿಕ್ಷಿತರ ಲಕ್ಷಣ ಅದು. ಎಷ್ಟೇ ಓದು ಬರಹ ಬಲ್ಲವರೇ ಆದರೂ ಕೂಡ, ದೊಡ್ಡ ದೊಡ್ಡ ಡಿಗ್ರಿಗಳನ್ನೇ ಪಡೆದಿದ್ರೂ ಕೂಡ, ಅತ್ಯಾಚಾರ ಅನಾಚಾರಗಳು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಂಡು ಬರತಕ್ಕಂತಹದ್ದಕ್ಕೆ ಮುಖ್ಯ ಕಾರಣ ಏನು? ಅವರಿಗೆ ಮನಸ್ಸಿನ ಸ್ವಾಧೀನವನ್ನು ಪಡೆಯೋದಕ್ಕೆ ಬೇಕಾದಂತಹ ಶಿಕ್ಷಣ ಅವರು ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ಹೇಳಿಕೊಡಲಿಲ್ಲ. ಕಾರಣ ಆ ಅಧ್ಯಾಪಕರುಗಳಿಗೆ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಪಾಪ ಅದಕ್ಕೆ ತಾನೇ ಶಾಲೆ ಕಳಿಸಿದ್ದವರು. ಅವರಿಗೆ ಗೊತ್ತಿದ್ದರೆ ಅವ್ರ ಮನೇಲಿ ಇಟ್ಕೊಂಡು ಹೇಳ್ಕೊಡ್ತಾ ಇದ್ರು. ಹೀಗೆ ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂತಹ ವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥವ್ರು ಇಲ್ಲದೆ ಇರೋದ್ರಿಂದ ಇವತ್ತು ಲಂಗು ಲಗಾಮಿಲ್ದಿರತಕ್ಕಂತಹ ರಾಜ್ಯಭಾರ ನಡೀತಾ ಇದೆ. ಅದು ರಾಜ್ಯಭಾರ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಅದೇ ಭಾರ, ರಾಜ್ಯಭಾರ. ಮನೆಗಳಲ್ಲೂ ಕೂಡ ಲಂಗು ಲಗಾಮಿಲ್ದಿರುವಾಗ ಇನ್ನು ರಾಜ್ಯದಲ್ಲಿ ಎಲ್ಲಿರೋದಕ್ಕೆ ಸಾಧ್ಯ? ಹೀಗೆ ಹೋಗುತ್ತೆ ಧಾಟಿ. ಆದ್ರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಧರ್ಮ ಅಂತ ಹೇಳ್ತಕ್ಕಂಥದ್ದು ನಮ್ಮ ರಾಷ್ಟ್ರದ ಜೀವಾಳ, ಜೀವನಾಡಿ. ಅದನ್ನೇನಾದರೂ ಬಿಟ್ಟರೆ ನಾವು ನಮ್ಮ ರಾಷ್ಟ್ರ ಅಂತ ಹೇಳ್ತಕ್ಕಂಥದ್ದು ಸತ್ತು ಹೋಗ್ಬಿಡ್ತದೆ, ನಿರ್ನಾಮವಾಗಿ ಬಿಡ್ತದೆ ಅಂತ. ಆ ಧರ್ಮ ಅಂತ ಹೇಳ್ತಕ್ಕಂಥದ್ದು ಎಲ್ಲಿದೆ? ಈ ಯೋಗ ಮಾರ್ಗದಲ್ಲಿ ಇದೆ. ಎಲ್ಲರೂ ಯೋಗಿಗಳಾಗಬೇಕಾಗಿಲ್ಲ, ಆದರೆ ಯೋಗದ ಕೆಲವು ಅಂಶಗಳಾದರೂ ಕೂಡ ಅವರ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಲೇಬೇಕು. ಇಲ್ಲದಿದ್ದರೆ ಒಂದು ಸಾಮಾನ್ಯವಾದ ಸುಖಕರವಾದ ಜೀವನ ನಡೆಸೋದಕ್ಕೂ ಸಾಧ್ಯವಾಗದೇ ಹೋದಂಥ ಪರಿಸ್ಥಿತಿ ಬರ್ತದೆ. ಸಾಮಾನ್ಯವಾಗಿ ಆದರೂ ನಾವು ಸುಖವಾಗಿರೋದು ಬೇಡವೇ? ಆಧ್ಯಾತ್ಮಿಕವಾದಂತಹ ನಿತ್ಯಾನಂದದ ಮಾತು ಬಹಳ ದೂರದ ಮಾತು, ಅದಲ್ಲಿರಲಿ. ಆದರೆ ಪ್ರತಿನಿತ್ಯ ಶಾಂತಿಯಿಂದ, ತೃಪ್ತಿಯಿಂದ, ಸಮಾಧಾನದಿಂದ ಅವನಿಗೆ ಇವನಾಗಿ, ಇವನಿಗೆ ಅವನಾಗಿ, ಅವನ ನೆರವಿಗೆ ಇವನು ಬಂದು, ಇವನ ನೆರವಿಗೆ ಅವನಾಗಿ ಆನಂದದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗಬೇಕಾದ್ರೆ ಅವರವರ ಮನಸ್ಸು ಅವರವರ ಹತೋಟಿಯಲ್ಲಿ ಇರಬೇಕು. ಅವರವರ ಮನೆಯ ಮಕ್ಕಳು ಅವರವರ ಹತೋಟಿಲಿತ್ತು ಅಂತಂದ್ರೆ ಪಕ್ಕದ ಮನೆ ಗಾಜುಗಳು ಯಾವುದು ಒಡೆಯೋದಿಲ್ಲ. ಆ ಮಕ್ಕಳು ಚೇಷ್ಟೆ ಮಕ್ಕಳು ಅಂತ ಹೇಳ್ತಕ್ಕಂಥವುಗಳಿವೆಯಲ್ಲ, ಅವುಗಳು ಹತೋಟಿಲಿ ಇಲ್ಲದಿದ್ರೆ ಯಾವ ರೀತಿಯಲ್ಲಿ ಬೀದಿಗಿಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೋ, ಮನೆಗಳಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತೋ, ಅದೇ ರೀತಿಯಲ್ಲಿ ಈ ಮನಸ್ಸು ಕೂಡ. ಶ್ರೀರಾಮಕೃಷ್ಣ ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ. ಯೋಗಿಯಾದವನ ವಶದಲ್ಲಿರುತ್ತದೆ ಮನಸ್ಸು, ಉಳಿದವರ ಮನಸ್ಸು ಜನರನ್ನ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಳುತ್ತೆ ಅಂತ. ಇಲ್ಲಿ ಮನಸ್ಸು ಹತೋಟಿಲಿದ್ದಾಗ ಮಾತ್ರ ಅದನ್ನು ಸ್ಥಿರಗೊಳಿಸಿಕೊಳ್ಳಬಹುದು. ಈ ಕೈ ಒಂದು ಉದಾಹರಣೆ ಕೊಡೋದಿದ್ರೆ, ಈ ನನ್ನ ಕೈ ಇದು ನನ್ನ ಹತೋಟಿಲಿರೋದ್ರಿಂದ ನಿಲ್ಲೋ, ಮೇಲೆ ನಿಲ್ಲೋ, ಆಗ ಮೇಲೆ ನಿಂತು, ಕೆಳಗಡೆ ಕೂತ್ಕೋತು, ಅಡ್ಡಕ್ಕೆ ಚಾಚು, ಪುನಃ ಬಾ ಕೂತ್ಕೋ, ನನ್ನ ಸ್ವಾಧೀನದಲ್ಲಿದೆ. ಪಾರ್ಶ್ವವಾಯುವಾಗಿ ಸ್ವಾಧೀನ ತಪ್ಪಿತು ಅಂತ ಹೇಳಿದ್ರೆ ಏಳು ಅಂತರೂ ಅಲ್ಲಿ ಕೂತಿರುತ್ತದೆ. ಕೂತಿರು ಅಂತೇಳಿ ಹೇಳ್ಬೋದು ಬೇಕಾದ್ರೆ, ಯಾಕಂದ್ರೆ ನಾವು ಹೇಳಿದಾಗ ಕೇಳುತ್ತದೆ. ಕೂತೇ ಇರೋದ್ರಿಂದ ನಮ್ಮ ದೊಡ್ಡಸ್ತಿಕೇನೂ ಇಲ್ಲ. ಆಮೇಲೆ ಅಲುಗಾಡಬೇಡ ಅಂದರೂ ಅದು ಅಲುಗಾಡ್ತಾನೆ ಇರುತ್ತೆ, ಸ್ವಾಧೀನ ಇಲ್ಲ. ಹಾಗೆ ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಇವತ್ತು ಚಪಲಚಿತ್ತವಾಗಿ ಅತ್ತ ಇತ್ತ ಹರಿದಾಡ್ತಾ ಇದೆ. ಕಂಡದ್ದೆಲ್ಲ ಕೊಂಡು ಬೈಕೆ, ಪಂಚೇಂದ್ರಿಯಗಳ ಮೂಲಕ ಅದು ಹರಿದಾಡಿ, ನಲಿದಾಡಿ, ಕುಣಿದಾಡಿ ತನ್ನದೇ ಆದ ರೀತಿಯಲ್ಲಿ ಇದೆ. ಅದು ಸ್ಥಿರವಾದಾಗಲೇ ಆನಂದ. ಸಣ್ಣ ಉದಾಹರಣೆಯನ್ನ ಯೋಗಿಗಳು ಕಂಡುಕೊಂಡಿದ್ದಾರೆ. ನಾಲಿಗೆಯ ಮೇಲೆ ಮೈಸೂರು ಪಾಕವನ್ನು ಇಟ್ಟು ತಕ್ಷಣ ಸಂತೋಷವಾಗುತ್ತದೆ. ಅದಕ್ಕೋಸ್ಕರ ಮೈಸೂರು ಪಾಕು ಡಯಾಬಿಟಿಸ್ ಇರ್ತಕ್ಕಂಥವರು ಕೂಡ ಒಂದು ಚೂರು ಬಾಯಿಗೆ ಹಾಕೊಳ್ತಾರೆ, ಒಂದು ಚೂರೇ ಹಾಕೊಳ್ತಾರೆ. ಆಮೇಲೆ ಇಡೀ ಹೊರಟೋಗ್ಬಿಟ್ಟಿರುತ್ತೆ. ಆಮೇಲೆ ಇಂಜೆಕ್ಷನ್ ತಗೊಳ್ತಕ್ಕಂಥ ಕತೆ ಬೇರೆ.
ಅಷ್ಟರ ಮಟ್ಟಿಗೆ ಅದು ಸುಖ ಕೊಡ್ತದೆ. ಆದ್ದರಿಂದ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ಬರೀ ಮೈಸೂರು ಪಾಕಲ್ಲ, ಎಲ್ಲ ಬಗೆಯ ತರತರಾವಾರಿ ಈಗ ಆಧುನಿಕ ಯುಗ ಎಂತೆಂಥ ಸಿಹಿ ತಿಂಡಿಗಳೆಲ್ಲ ಬಂದಿವೆ. ಇದು ಹೇಗೆ ಸುಖ ಕೊಡ್ತದೆ? ಆ ಮೈಸೂರು ಪಾಕ್ ಉದಾಹರಣೆಗೆ ತಗೊಳ್ಳೋದಿದ್ರೆ ಅದು ಹೇಗೆ ಸುಖ ಕೊಡ್ತದೆ? ಮೈಸೂರು ಪಾಕ್ನಲ್ಲಿ ಆ ಒಂದು ರುಚಿ ಇದೆಯೇ? ರಾತ್ರಿ ಮಲಗಿರುವಾಗ, ಗಾಢ ನಿದ್ರೆಯಲ್ಲಿರುವಾಗ ನಾಲ್ಗೆ ಮೇಲೆ ಆ ಮೈಸೂರು ಪಾಕ್ ತುಣುಕನ್ನು ಹಾಕೋಣ, ಅವನು ಸುಖ ಬರ್ತದೆ, ಅವನಿಗೆ ಸುಖ ಸಿಗ್ತದೇನೋ? ಹಾಗಾದರೆ ಸುಖ ಎಲ್ಲಿದೆ? ಮನಸ್ಸಿನ ಸಂಪರ್ಕ ಬೇಕದಕ್ಕೆ. ನಾಲಿಗೆಯ ಮೇಲೆ ಮನಸ್ಸಿನ ಸಂಪರ್ಕ ಇರಬೇಕು. ಮನಸ್ಸು ಮತ್ತು ನಾಲಿಗೆ ರಾಜಿ ಮಾಡಿಕೊಂಡು ಆಮೇಲೆ ಸುಖ ಬರ್ತದೆ. ಆ ಮೈಸೂರು ಪಾಕದಲ್ಲಿರ್ತಕ್ಕಂತಹ ಸಿಹಿ ಅಂಶ ಮತ್ತು ತುಪ್ಪ ಇತ್ಯಾದಿ ಸುವಾಸನೆ ಇವುಗಳೆಲ್ಲ ಸೇರಿ ನಾಲಿಗೆಯ ಮೇಲೆ ಸಂಲಗ್ನಗೊಂಡಾಗ, ಮನಸ್ಸು ಕೂಡ ಜೊತೆಗೂಡಿಕೊಂಡಾಗ ಏನಾಗ್ತದೆ? ಮನಸ್ಸು ಅಲ್ಲಿ ನಿಂತು ಬಿಡ್ತದೆ. ಎಷ್ಟೋ ಜನರು ಹಾಗೆ ಅರ್ಧ ಕಣ್ಣು ಮುಚ್ಚೋದು ಉಂಟು. ಅದರ ರುಚಿ, ಅದರ ಮೈಸೂರು ಪಾಕ ಅಂತ ಹೇಳ್ತಕ್ಕಂಥದ್ದು ಪಾಕ ಸರಿಯಾಗಿ ಬಂದಿತ್ತು ಅಂತ ಹೇಳಿದರೆ ಆ ತಿನ್ನುವಾಗ ಕಣ್ಣು ಧ್ಯಾನಸ್ಥವಾಗಿ ಬಿಡ್ತದೆ. ಅಂತಹ ಒಂದು ಸುಖವನ್ನು ಅನುಭವಿಸ್ತಾ ಇರ್ತಾನೆ ಮನುಷ್ಯ. ಕಾರಣ ಏನು? ಆ ಹೊತ್ತಿಗೆ ಮನಸ್ಸು ಅಲ್ಲಿ ಸ್ಥಿರವಾಗಿರುತ್ತದೆ. ಅತ್ಯಂತ ಹಿತಕರವಾದಂತಹ ಸಂಗೀತವನ್ನು ಕೇಳುವಾಗ ಜಿಂಕೆ ಕೂಡ ಹೀಗೆ ನಿಂತು ಬಿಡುತ್ತದೆ. ಕಾರಣ ಅದರ ಮನಸ್ಸು ಅಲ್ಲಿ ನಿಂತು ಬಿಡುತ್ತದೆ. ಮನುಷ್ಯನು ಕೂಡ ಅತೀವವಾದಂತಹ ಸಂತೋಷವನ್ನು ಪಡ್ತಾನೆ. ಅಂತ ಹೇಳ್ತಾನೆ. ಕಾರಣ ಅವನ ಮನಸ್ಸು ಆ ಕಿವಿ ಅಂತ ಹೇಳ್ತಕ್ಕಂಥ ಇಂದ್ರಿಯದಲ್ಲಿ ನಿಂತು ಬಿಡ್ತದೆ. ಹಾಗೇನೇನೆ ಪಂಚೇಂದ್ರಿಯಗಳಿಗೂ ಕೂಡ ಯಾವ್ಯಾವ ಸೌಖ್ಯ ಸಿಗ್ತದೋ ಅದು ಸಿಕ್ಕಾಗ ಮನಸ್ಸು ಅಲ್ಲಿ ನಿಂತು ಬಿಡ್ತದೆ. ಆ ಕ್ಷಣದಲ್ಲಿ ನಿಂತದ್ರಿಂದ ಆ ಕ್ಷಣಕ್ಕೆ ಆನಂದ, ಮರುಕ್ಷಣಕ್ಕೆ ನಿರಾನಂದ. ಅಯ್ಯೋ, ಒಳಗಡೆ ಹೋಯ್ತಲ್ಲ ಮೈಸೂರು ಪಾಕ್ ಅಂತ. ಮೈಸೂರು ಪಾಕ್ ಒಳಗಡೆ ಹೋಯ್ತು, ಇತ್ತ ಕಡೆ ಆನಂದವು ಹೊರಟೋಯ್ತು. ಈಗ ಯೋಗಿ ಇದನ್ನು ಆಲೋಚನೆ ಮಾಡ್ತಾನೆ. ಏನಿದು ಸುಖ ಅಂತ ಹೇಳ್ತಕ್ಕಂಥ ಅದು ಮೈಸೂರು ಪಾಕದಲ್ಲಿ ಇಲ್ಲ. ಯಾತಕ್ಕೆ ತಿಳಿದ್ರೆ ನಿದ್ರಾವಸ್ಥೆಯಲ್ಲಿ ತಿಂದರೆ ಸುಖ ಸಿಕ್ಕೋದಿಲ್ಲ. ಬರೀ ನಾಲಿಗೆಯಲ್ಲೂ ಕೂಡ ರುಚಿ ಇಲ್ಲ. ಯಾಕಂತಂದರೆ ಮೈಸೂರು ಪಾಕ್ ಬೀಳದೆ ಇದ್ರೂ ಸುಖ ಇಲ್ಲ. ಬರೀ ನಾಲ್ಗೆಯಲ್ಲೂ ಸುಖ ಇಲ್ಲ, ಬರೀ ಮೈಸೂರು ಪಾಕಲ್ಲೂ ಸುಖ ಇಲ್ಲ. ಅದೆರಡು ಸೇರಿದರೂ ಕೂಡ ಮನಸ್ಸಿನ ಸಂಯೋಗ ಇಲ್ದಿರೂ ಸುಖ ಇಲ್ಲ. ಆ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಇದನ್ನು ಆಸ್ವಾದಿಸ್ತಾ ಸುಖ ಪಡ್ತದೆ. ಹೇಗೆ ಅಂತ ಹೇಳಿದ್ರೆ ಮನಸ್ಸು ಆ ಕ್ಷಣದಲ್ಲಿ ಅಲ್ಲಿ ನಿಂತು ಬಿಡ್ತದೆ. ಆದರೆ ಸುಖ ಏನೋ ಸಿಗ್ತದೆ, ಅದು ಕ್ಷಣಿಕ, ಕ್ಷಣಕಾಲದ ಸುಖ. ಆ ಕ್ಷಣಕಾಲದ ಸುಖವಾದರೂ ಸಿಕ್ಕಿದ ಹೇಗೆ? ಮನಸ್ಸು ಅಲ್ಲಿ ನಿಂತದ್ದರಿಂದ. ಆದರೆ ಇದು ಕ್ಷಣಕಾಲದ ಸುಖ ಆದ್ರಿಂದ ಇದನ್ನು ಶಾಶ್ವತಗೊಳಿಸೋದು ಹೇಗೆ ಅಂತ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ ಯೋಗಿ. ಮನಸ್ಸು ನಿಂತದ್ರಿಂದ ಸುಖ ಸಿಕ್ಕಿದ್ರಿಂದ ಆ ಮನಸ್ಸನ್ನೇ ನೇರವಾಗಿ ನಿಲ್ಲಿಸುವಂತಹ ಪ್ರಯತ್ನಕ್ಕೆ ತೊಡಗಿದ. ಅದೇ ಯೋಗ. ಅದನ್ನು ಸುಶಿಕ್ಷಿತಗೊಳಿಸಿ ಒಂದೇ ವಿಷಯದಲ್ಲಿ ಅದನ್ನು ನಿಲ್ಲಿಸಿ ಏಕತತ್ವಾಭ್ಯಾಸ ಅಂತ ಅದಕ್ಕೆ ಒಂದೇ ಮಂತ್ರವನ್ನು ಜಪಿಸಬೇಕು ಅಂತ ಹೇಳೋದು. ಅದಾಗದೇ ಇತ್ತು ಅಂತ ಹೇಳಿದ್ರೆ ಸಹಸ್ರನಾಮವನ್ನು ಜಪಿಸಿ, ಯಾಕೆಂದರೆ ಸಹಸ್ರಾರ ಕಡೆಗೆ ಹೋಗತಕ್ಕಂಥ ಮನಸ್ಸಾದ್ರಿಂದ ಅದಕ್ಕೆ ಸಹಸ್ರಾರ ಕಡೆಗೆ ಕಳಿಸಿ ಹಾಗೆಯೇ ಅದನ್ನು ಹತೋಟಿಗೆ ತರಬೇಕು. ಕೊನೆಗೆ ಅದು ಒಂದು ಮಂತ್ರಕ್ಕೆ ಬರಬೇಕದು. ಸಹಸ್ರನಾಮ ಜಪ ಮಾಡ್ತಾ 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 ಕೊನೆಗೆ ಏಕನಾಮ ಜಪದಲ್ಲಿ ಅದು ನಿಲ್ಲಬೇಕು. ಆಗಲೇ ಅದಕ್ಕೆ ಸಮಾಧಿ ಸ್ಥಿತಿ ಪ್ರಾಪ್ತವಾಗೋದು. ಸಮಾಧಿ ಸ್ಥಿತಿ ಅಂತಂದರೆ ನಿಲ್ಲತಕ್ಕಂಥದ್ದು. ಅಲ್ಲಿ ನಿಂತಾಗ ಮಹದಾನಂದ. ಇದಕ್ಕೆ ಶಿಕ್ಷಣ. ಮೊದಲು ಶರೀರವನ್ನು ನಿಲ್ಲಿಸು, ಶರೀರವನ್ನು ಆರೋಗ್ಯಕರವಾಗಿ ಇಟ್ಕೋ. ಶರೀರದಲ್ಲಿ ಹೊರಗಡೆ ತುರಿಕೆ ಇಲ್ಲದ ಹಾಗೆ ನೋಡ್ಕೋ. ಕಜ್ಜಿ ಗಿಜ್ಜಿ ಇತ್ತು ಅಂತಂದರೆ ತುರಿಸ್ಕೊಳ್ಳೋದೇ ಕೆಲಸ ಆಗುತ್ತೆ. ಶರೀರವನ್ನು ಆರೋಗ್ಯವಾಗಿ ಇಟ್ಕೋ. ಯೋಗಾಸನವನ್ನು ಮಾಡಿ ನರನಾಡಿಗಳನ್ನು ಬಲಶಾಲಿಯಾಗಿಸಿ ಇಟ್ಕೋ. ಶುದ್ಧವಾದಂತಹ ಸಾತ್ವಿಕವಾದ ಆಹಾರವನ್ನೇ ತಿಂದುಕೋ. ಅದರಿಂದ ಶರೀರವು ಗಟ್ಟಿಯಾಗ್ತದೆ, ಮನಸ್ಸು ಸ್ಥಿರವಾಗುತ್ತದೆ. ಆಮೇಲೆ ಆ ಮನಸ್ಸನ್ನು ಕೂಡ ಮೆಲ್ಲನೆ ದೃಢಪಡಿಸಿಕೋ. ಪಾತ್ರೆ ಸ್ಥಿರವಾದಾಗ ಪಾತ್ರೆಯಲ್ಲಿರ್ತಕ್ಕಂಥ ನೀರು ಕೂಡ ಸ್ಥಿರವಾಗುವಂತೆ ಶರೀರವು ಸ್ಥಿರವಾಗಿ ಕುಳಿತಾಗ ಮನಸ್ಸು ಕೂಡ ಸ್ಥಿರವಾಗುತ್ತದೆ.
ಆ ಮನಸ್ಸಲ್ಲೂ ಕೂಡ ಹಲವಾರು ಆಲೋಚನೆಗಳು, ಆಸೆಗಳು ಕೆರಳುತ್ತಾ ಇರೋದ್ರಿಂದ ಅವುಗಳನ್ನು ಇಷ್ಟಪಡಬೇಡ. ನ ಕಿಂಚಿದಪಿ ಚಿಂತೆಯೇತ್ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಬೇರೆ ಇತರ ಆಲೋಚನೆಗಳನ್ನು ದೂರವಿಡು. ಇತರ ಯಾವ ಆಲೋಚನೆಗಳು ಕೂಡ ಹೆಚ್ಚಿಗೆ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥವುಗಳು. ಲೋಕ ಕಲ್ಯಾಣ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಆಗೋದು? ಮೊದಲು ನಿನ್ನ ಕಲ್ಯಾಣವಾಗಬೇಕು, ಆಮೇಲೇನೆ ಲೋಕ ಕಲ್ಯಾಣ ಆಗೋದಕ್ಕೆ ಸಾಧ್ಯ. ನಿನ್ನ ಮೂತಿ ನೋಡಿದ್ರೆ ಜ್ವರ ಬಂದವನ ಹಾಗಿದೆ, ಅಥವಾ ನರಪೇತಲನ ಹಾಗಿದೆಯಾ, ಅಥವಾ ದುಃಖಿ ಹಾಗಿದೆಯಾ, ಗೋಳು ಮುಖ. ಆ ಗೋಳು ಮುಖವನ್ನು ಕಂಡು ಯಾರು ತಾನೇ ಸುಖವನ್ನು ಅನುಭವಿಸ್ತಾರೆ, ಯಾರು ತಾನೇ ಕಲ್ಯಾಣವನ್ನು ಅನುಭವಿಸ್ತಾರೆ? ಆದ್ರಿಂದ ನಿನ್ನ ಸುಖವನ್ನು ನೀನು ಕಂಡುಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋ, ಅದನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋ, ಅದನ್ನು ಹದವಾಗಿ ಇಟ್ಕೋ, ಮನಸ್ಸಿನ ಸ್ಥಿತಿಗತಿಯನ್ನು ಹದವಾಗಿ ಇಟ್ಕೋ. ಯಾವುದಂದ್ರೂ ಅದನ್ನು ಆಲೋಚನೆ ಮಾಡಿ, ಯಾರೆಂದ್ರೆ ಅವರ ವಿಷಯದಲ್ಲಿ ಮೂಗು ಹಾಕಿ ನಮ್ಮ ಮನಸ್ಸನ್ನು ಕದಡಿಕೊಳ್ಬಾರದು. ಕೆಟ್ಟ ವಿಚಾರಗಳಿಗಂತೂ ಗಮನ ಕೊಡಲೇಬಾರದು. ಕಾರಣ ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಕಲುಷಿತವಾಗುತ್ತದೆ. ಅದಾಗಲೇ ಸಾಕಷ್ಟು ಜನ್ಮಗಳಿಂದ ಕಲುಷಿತಗೊಂಡಿದ್ದ ಮನಸ್ಸು ಈಗ ಇತರರ ವಿಚಾರಗಳಿಗೆ ಗಮನ ಕೊಡುವುದರ ಮೂಲಕ ಮತ್ತಷ್ಟು ಹೊಲಸು ಮಾಡಿಕೊಳ್ಳುತ್ತದೆ. ಆದ್ದರಿಂದ ಇತರ ವಿಚಾರಗಳ ಕಡೆ ಗಮನ ಕೊಡಬೇಡ ಅಂತ ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ಅವರಿವರ ವಿಚಾರ ನನಗೆ ಬೇಡ ಓ ಮನಸ್ಸೇ ಅಂತೆಲ್ಲ ಹೇಳಿ ಅದನ್ನು ಚೊಕ್ಕಟುಗೊಳಿಸಿಕೊಂಡು ಹೀಗೆ ಮೆಲ್ಲನೆ ಅದನ್ನು ಸ್ಥಿರಗೊಳಿಸತಕ್ಕಂತಹ ಪ್ರಯತ್ನಕ್ಕೆ ತೊಡಗಿದರು ಯೋಗಿಗಳು. ಹಾಗೆ ಮನಸ್ಸನ್ನು ಸ್ಥಿರಗೊಳಿಸಿದಾಗ ಏನಾಗ್ತದೆ? ಕುಂಭಕ ಏರ್ಪಡುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಅದನ್ನು. ಮನಸ್ಸು ಸ್ಥಿರವಾಯಿತು ಅಂದರೆ ವಾಯು ಸ್ಥಿರವಾಗ್ತದೆ ಅಂದುಬಿಟ್ರು ಶ್ರೀರಾಮಕೃಷ್ಣರು. ನಿದ್ರೆ ಕಣ್ಣಲ್ಲೂ ಕೂಡ ಮನಸ್ಸು ಸ್ಥಿರವಾಗ್ತದೆ. ಆಗ ವಾಯು ಸ್ಥಿರ ಆಗೋದಿಲ್ಲ, ಆದರೆ ಆಗ ನಡೆಯುವಂತಹ ಶ್ವಾಸೋಚ್ಛ್ವಾಸವನ್ನು ನೀವು ಗಮನಿಸಬೇಕು. ಗಾಢ ನಿದ್ರೆಯಲ್ಲಿರತಕ್ಕಂಥವರ ಶ್ವಾಸೋಚ್ಛ್ವಾಸವನ್ನು ನೀವು ಗಮನಿಸಬೇಕು. ಅವನಿಗೆ ಗಾಢ ನಿದ್ರೆ ಬಂದಿದೆಯೋ, ಅಥವಾ ಕನಸು ನೋಡ್ತಾ ಇದ್ದಾನೋ, ಅಥವಾ ಇನ್ನೂ ಎಚ್ಚರದಲ್ಲಿದ್ದಾನೋ ಅನ್ನೋ 3 ಸ್ಥಿತಿಯನ್ನು ಕೂಡ ಪತ್ತೆ ಹಚ್ಚಬಹುದು. ಅವನಿಗೇನಾದರೂ ಗಾಢ ನಿದ್ರೆ ಬಂದಿತ್ತು ಅಂತ ಹೇಳಿದ್ರೆ ಉಸಿರು ಒಂದೇ ಅಳತೆಯಲ್ಲಿ ಒಳಗೆ ಹೊರಗೆ ಹೋಗಿಬಿಡು ಬರ್ತಾ ಇರ್ತದೆ. ಅದು ಯಂತ್ರದ ಒಳಗೆ ಹೊರಗೆ ಬರ್ತಾ ಇರ್ತದೆ. ಅದು ಮನಸ್ಸು ಸಮಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ, ಧ್ಯಾನ ಸ್ಥಿತಿಯಲ್ಲಿರುವಾಗಲೂ ಕೂಡ ಈ ಶ್ವಾಸ ಅಂತ ಹೇಳ್ತಕ್ಕಂಥದ್ದು ಒಂದೇ ಸಮನೆ, ಒಂದೇ ಪರಿಮಾಣದಲ್ಲಿ ಒಳಗೆ ಹೊರಗೆ ಹೋಗ್ಬಿಟ್ಟು ಬರ್ತಾ ಇರ್ತದೆ. ಉಸಿರು ಸಮಸ್ಥಿತಿಗೆ ಬರ್ತಾ ಇರ್ತದೆ. ಆದರೆ ಮನಸ್ಸು ಸ್ಥಿರವಾದಾಗ ಆ ಉಸಿರು ನಿಂತು ಹೋಗಿಬಿಡ್ತದೆ. ಅದಕ್ಕೆ ಕುಂಭಕ ಅಂತ ಹೆಸರು. ಆ ಪ್ರಾಣಶಕ್ತಿ, ಆ ಪ್ರಾಣವಾಯು ಅಂತ ಹೇಳ್ತಕ್ಕಂಥ ಅದೇನಿದೆಯೋ ಅದು ಹೊರಗೆ ಬರುವಾಗ ಅದಕ್ಕೆ ಉಚ್ಛ್ವಾಸ ಅಂತ ಹೆಸರು. ಹೊರಗಡೆ ಹೊರಟಾಗ ಅದಕ್ಕೆ ನಿಶ್ವಾಸ ಅಂತ ಹೆಸರು. ಒಳಗಡೆ ತೆಗೆದುಕೊಳ್ಳುವಾಗ ಅದಕ್ಕೆ ಉಚ್ಛ್ವಾಸ ಅಂತ ಹೆಸರು. ಹೀಗೆ ಅದು ಪೂರಕ ಮತ್ತು ರೇಚಕ ಅಂತನ್ನುವ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಉಸಿರನ್ನು ಹೊರಗಡೆ ಬಿಟ್ಟಾಗ ಅದು ರೇಚಕ, ಉಸಿರನ್ನು ಒಳಗಡೆ ಎಳೆದುಕೊಂಡಾಗ ಅದಕ್ಕೆ ಪೂರಕ ಅಂತ ಹೆಸರು. ತುಂಬೋದು, ಪೂರ್ಣಗೊಳಿಸುವುದು ಅಂತ ಅರ್ಥ. ಪೂರಕ ಅಂತಂದ್ರೆ, ರೇಚಕ ಅಂತಂದ್ರೆ ಬಿಡೋದು, ಹೊರಗಡೆ ಬಿಡೋದು ಅಂತಲೇ ಅರ್ಥ. ಅದಕ್ಕೆ ಕುಂಭಕ ಅಂತಂದ್ರೆ ನಿಲ್ಲಿಸೋದು ಅಂತ ಅರ್ಥ. ಮನಸ್ಸು ಸ್ಥಿರವಾದಾಗ ವಾಯು ಸ್ಥಿರವಾಗ್ತದೆ. ವಾಯು ಅಂತಂದ್ರೆ ನಮ್ಮ ಉಸಿರಾಟ ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ಇದೇ ಕುಂಭಕ ಭಕ್ತಿಯೋಗದಿಂದಲೂ ದೊರೆಯುತ್ತೆ. ಭಕ್ತಿಯಿಂದಲೂ ವಾಯು ಸ್ಥಿರವಾಗಿ ಬಿಡುತ್ತೆ. ಕೀರ್ತನೆಯಲ್ಲಿ ಉದಾಹರಣೆಗೆ ಭಕ್ತಿಯೋಗಿ ಕೀರ್ತನೆಯನ್ನು ಹಾಡ್ತಾ ಏನು ಹೇಳ್ತಾನೆ? ಮೊದಲು ಒಂದು ಉದಾಹರಣೆ ಕೊಟ್ಟರು ಅವರು, ಅಷ್ಟೇನೆ. ನಿತಾಯಿ ಚೈತನ್ಯ ಮಹಾಪ್ರಭು, ನಿತಾಯಿ ನಮ್ಮ ಮದದ ಆನೆ, ನಿತಾಯಿ ನಮ್ಮ ಮದದ ಆನೆ ಅಂತ ಹಾಡ್ದ. ಹೀಗೆ ಹಾಡ್ತಾ ಹಾಡ್ತಾ ಯಾವಾಗ ಅವನಲ್ಲಿ ಭಾವ ಬರುತ್ತೋ, ಆ ನಿತ್ಯಾನಂದ, ಆ ಚೈತನ್ಯ ಮಹಾಪ್ರಭು ಅವನು ಯಾವ ಆನಂದದಿಂದ ಉನ್ಮತ್ತನಾಗಿ ಹಾಡ್ತಾ ಇದ್ದಾನೆ, ಅವನೆಂಥ ಅದ್ಭುತವಾದಂತಹ ಚೈತನ್ಯ, ಪರಮಾತ್ಮ ಚೈತನ್ಯ ಅಂತನೂ ಈ ಭಾವಗಳೆಲ್ಲ ಸೇರಿಕೊಳ್ಳುತ್ತವೆ. ಆ ಹಾಡಿನೊಂದಿಗೆ ಹಾಡ್ತಾ ಹಾಡ್ತಾ ಭಾವ ಸೇರಿಕೊಳ್ಳುತ್ತದೆ. ಮೊದಲು ರಾಗದ ಕಡೆ ಗಮನ ಹೋಗ್ತದೆ.
ಆಮೇಲೆ ಸಾಹಿತ್ಯದ ಕಡೆ ಗಮನ ಹೋಗ್ತದೆ. ಆಮೇಲೆ ಸಾಹಿತ್ಯದ ಅರ್ಥದ ಕಡೆ ಗಮನ ಹೋಗ್ತದೆ. ಅರ್ಥದ ಕಡೆ ಗಮನ ಹೋದಾಗ ಭಾವ ಉಕ್ಕುತ್ತೆ. ಯಾವಾಗ ಭಾವ ಜಾಗೃತವಾಗಿ ಬಿಡ್ತದೋ ಆಗ ಅವನಿಗೆ ಇಡೀ ವಾಕ್ಯವನ್ನು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ವಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆಗ ಅವನು ಆನೆ 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 ಅಂತ, ಈ ತಾಯಿ ನಮ್ಮ ಮದದ ಇತ್ತೆಲ್ಲ ಹೇಳೋಕ್ಕಾಗೋದಿಲ್ಲ ಅವನ ಕಣ್ಣಲ್ಲಿ. ಆನೆ ಆನೆ ಆನೆ. ಆಮೇಲೆ ಭಾವ ಇನ್ನಷ್ಟು ತೀವ್ರವಾಗಿ ಬಿಡುತ್ತೆ. ಆಗ ಅವನು ಆ ಆ ಆ ಅಂತ ಹೇಳಿ ಹಾಗೆ ನಿಂತು ಬಿಡ್ತಾನಂತೆ. ಆಗ ಅವನಲ್ಲಿ ವಾಯು ಸ್ಥಿರವಾಗಿ ಬಿಡುತ್ತದೆ, ಕುಂಭಕ ಆಗಿಬಿಡುತ್ತೆ ಅಂತ. ಕುಂಭಕ ಸ್ಥಿತಿಯೇ ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿಯಲ್ಲಿ ಶ್ವಾಸೋಚ್ಛ್ವಾಸ ನಿಂತು ಹೋಗಿಬಿಡುತ್ತದೆ. ಅಷ್ಟೇ ಅಲ್ಲ, ಎದೆಯ ಬಡಿತ ಕೂಡ ನಿಂತು ಹೋಗಿಬಿಡುತ್ತದೆ. ಯಾರಾದರೂ ನನಗೂ ಸಮಾಧಿ ಬಂದಿದೆ ಅಂತ ಹೇಳಿ ಹೀಗೆ ನಿಂತರೆ ತಕ್ಷಣ ಹೋಗಿ ಅವನು ಎದೆ ಮುಟ್ಟಿ ನೋಡಿ, ಕೈ ಮುಟ್ಟಿದ್ರು ಸಾಕು, ನಾಡಿ ಟಪ್ 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 ಬಡಿತಾ ಇತ್ತು ಅಂತಂದ್ರೆ ನಾಟಕ ಆಡ್ತಾ ಇದ್ದಾನು ಅವನು ಚೆನ್ನಾಗಿ ಅಂತ ತಿಳ್ಕೊಳ್ಬೋದು. ಇಲ್ಲಿ ಶ್ರೀರಾಮಕೃಷ್ಣರು ಆ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ಮತ್ತೆ ಒಬ್ಬ ಒಂದು ಕಡೆ ಗುಡಿಸ್ತಾ ಇದ್ದಾನೆ ಅಂತ ಇಟ್ಕೋ. ಬೇರೊಬ್ಬ ಬಂದು ಆತನಿಗೆ ಹೇಳ್ತಾನೆ, ಇದು ಗೊತ್ತಾ ನಿನಗೆ, ಆ ಆಸಾಮಿ ಈ ಭೂಲೋಕದಲ್ಲಿ ಇಲ್ಲ, ಸತ್ತೋಗ್ಬಿಟ್ಟ ಅಂತ. ಆ ಸತ್ತ ಮನುಷ್ಯ ಈ ಗುಡಿಸುವವನ ಸಂಬಂಧಿಯ ಅಲ್ಲದಿದ್ದ ಪಕ್ಷದಲ್ಲಿ ಈತ ಗುಡಿಸೋದನ್ನು ಮುಂದುವರಿಸಲೇ ಆಗಾಗ ಹೇಳ್ತಿರ್ತಾನೆ, ಅಯ್ಯೋ ಪಾಪ ಹಾಗೇನೋ ಆತ ಸತ್ತೋಗ್ಬಿಟ್ನೆ, ಬಹಳ ಒಳ್ಳೆಯವ ಅಂತಿಷ್ಟೆ. ಹೀಗೆಲ್ಲ ಹೇಳ್ತಾ ಇದ್ರು ಗುಡಿಸೋದನ್ನು ಮಾತ್ರ ಮುಂದುವರಿಸಲೇ ಇರ್ತಾನೆ. ಆದರೆ ಆ ಸತ್ತ ಮನುಷ್ಯನೇನಾದರೂ ಈತನ ಸಂಬಂಧಿ ಆಗಿದ್ದ ಪಕ್ಷದಲ್ಲಿ ಅಥವಾ ಈತನ ಮಗನೇ ಆಗಿದ್ದ ಪಕ್ಷದಲ್ಲಿ ಒಡನೆಯೇ ಈತನ ಕೈಯಿಂದ ಬರಲು ಪರಕೆ ಕೆಳಕ್ಕೆ ಬಿದ್ದು ಹೋಗಿ ಬಿಡ್ತೆ. ಅಯ್ಯೋ ಅಂತ ಹೇಳಿ ಈತನು ಕೂಡ ಕುಸಿದು ಬೀಳ್ತಾನೆ. ಆಗ ಈತನ ವಾಯು ಸ್ಥಿರವಾಗಿ ಬಿಟ್ಟಿರುತ್ತೆ. ಆಗ ಈತನ ಕೈಯಲ್ಲಿ ಯಾವ ಕೆಲಸವನ್ನೇ ಆಗಲಿ ಚಿಂತನೆಯನ್ನೇ ಆಗಲಿ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನೀನು ಹೆಂಗಸರಲ್ಲಿ ನೋಡಿಲ್ವೇನೋ? ಅವರಲ್ಲಿ ಯಾರಾದರೂ ಆಶ್ಚರ್ಯಚಕಿತರಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ನೋಡುತ್ತಲೇ ಅಥವಾ ಒಂದು ವಿಷಯವನ್ನು ಕೇಳ್ತಲೇ ಇದ್ರೆ ಉಳಿದ ಹೆಂಗಸರು ಅವಳನ್ನು ಕೇಳ್ತಾರೆ, ಏನೋ ನಿನಗೆ ಭಾವ ಬಂದ್ಬಿಟ್ಟಿದೆಯೇ ಅಂತ. ಇಂತಹ ಸಂದರ್ಭದಲ್ಲೂ ಕೂಡ ವಾಯು ಸ್ಥಿರವಾಗಿ ಬಿಟ್ಟಿರುತ್ತೆ. ಅದಕ್ಕಾಗಿಯೇ ಜನ ಹಾ ಅಂತ ಬಾಯಿ ತೆರೆದುಕೊಂಡು ಆಶ್ಚರ್ಯಚಕಿತರಾಗಿ ನೋಡ್ತಾ ನಿಂತ್ಕೊಳ್ಳೋದು. ನೋಡಿದ್ರಾ? ಹಾ ಅಂತ ಬಾಯಿ ತೆರೆದುಕೊಂಡು ನೋಡ್ಕೊಂಡು ಕೂತಿದ್ರೆ ಅವನಿಗೆ ಕುಂಭಕ ಆಗಿದೆ, ಅವನಿಗೆ ಸಮಾಧಿ ಸ್ಥಿತಿ ಬಂದಿದೆ ಅಂತ ಅರ್ಥ. ಇದನಿಗೆ ಉಬ್ಬಿಕೊಂಡು ಎದ್ದು ಕಾಣುವ ಕಣ್ಣುಗಳಿವೆ. ಇನ್ನೊಬ್ಬ ಭಕ್ತನನ್ನು ತೋರಿಸಿ ಈತನಿಗೂ ಒಳ್ಳೆ ಕಣ್ಣು ಮತ್ತು ಒಳ್ಳೆ ಹಣೆ ಇದೆ ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣನೇನೋ ಇದನ್ನೇ ಹೇಳಿಬಿಟ್ರು. ಆದರೆ ಇದನ್ನ ಎಷ್ಟರ ಮಟ್ಟಿಗೆ ತಗೊಳ್ಳೋಕೆ ಸಾಧ್ಯ ಅಂತ ಹೇಳೋದು ಕಷ್ಟ. ಯಾತಕ್ಕೆ ಅಂತ ನಾನು ಕೂಡ ಕೆಲವು ಸಾಧಕರನ್ನೆಲ್ಲ ನೋಡಿದ್ದೀನಿ. ಮೊದಲು ಅವ್ರ ಕಣ್ಣುಗಳನ್ನ ನೋಡಿದಾಗ ಇವರಿಗೆ ಸಮಾಧಿ ಸ್ಥಿತಿ ಆಗಿರಬಹುದು ಅಂತ ಭಾವಿಸಿದ್ದೆ. ಕೊನೆಗೆ ನೋಡಿದರೆ ಅವ್ರ ಕಣ್ಣೇ ಇರೋದು ಹಾಗೆ ಅಷ್ಟೇನೆ, ಉಬ್ಬುಗಣ್ಣು ಅಷ್ಟೇನೆ, ಸಮಾಧಿನೂ ಇಲ್ಲ, ಒಂದು ಸಾಮಾನ್ಯವಾದಂತಹ ಸಾಧನೆಯೂ ಅವರಲ್ಲಿ ಎಲ್ಲಿರೋದನ್ನ ನಾವು ಕಾಣಬಹುದಾಗುತ್ತೆ. ಅಂದ್ರೆ ಶ್ರೀರಾಮಕೃಷ್ಣ ಹೇಳಿದ ಮಾತು ನಿಜ. ಆದರೆ ಕೇವಲ ಅಷ್ಟರಲ್ಲೇ ಏನೂ ಇಲ್ಲ. ಉದಾಹರಣೆಗೆ ರಮಣ ಮಹರ್ಷಿಗಳ ಕಣ್ಣು ಊದ್ಕೊಂಡಿಲ್ಲ. ಆದರೆ ಪ್ರಖರ ತೇಜಸ್ಸು ಒಂದೇ ಪ್ರಕಾರ ಏಕಾಗ್ರಚಿತ್ತದಿಂದ ಯಾವುದೋ ಅವ್ಯಕ್ತವನ್ನು ದರ್ಶಿಸುವಂತೆ ಅವರ ದೃಷ್ಟಿಗಳಿವೆ. ಆದ್ರಿಂದ ಯಾವುದೋ ಒಂದು ದೃಷ್ಟಿಯಿಂದ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ ನಾವು ತಗೊಳ್ಬಹುದಾಗತ್ತೆ. ಅದಕ್ಕೆ ಕೆಲವು ಲಕ್ಷಣಗಳೆಲ್ಲ ಬರುತ್ತವೆ ಅಂತ ಹೇಳ್ತಕ್ಕಂಥದ್ದೇನೋ ನಿಜ. ಆದರೆ ಪೂರ್ತಿ ಅದೇ ಅಂತ ಹೇಳೋಕ್ಕಾಗೋದಿಲ್ಲ. ಬಳಿಕ ಶ್ರೀರಾಮಕೃಷ್ಣ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ. ಎಲ್ಲರೂ ಒಂದೇ ಹಂತದವರಲ್ಲ. ಜೀವರಲ್ಲಿ 4 ವಿಧ: ಬದ್ಧ ಜೀವ, ಮುಮುಕ್ಷು ಜೀವ, ಮುಕ್ತ ಜೀವ, ನಿತ್ಯ ಜೀವ. ಎಲ್ಲರೂ ಸಾಧನೆ ಮಾಡಲೇಬೇಕು ಅಂತನ್ನುವ ನಿಯಮ ಏನೂ ಇಲ್ಲ. ನಿತ್ಯ ಸಿದ್ಧರೂ ಇದ್ದಾರೆ, ಸಾಧನ ಸಿದ್ಧರೂ ಇದ್ದಾರೆ. ಕೆಲವರು ಬಹಳವಾಗಿ ಸಾಧನೆ ಮಾಡಿ ಬಳಿಕ ಭಗವಂತನನ್ನು ಪಡೆದುಕೊಳ್ತಾರೆ. ಇನ್ನು ಕೆಲವರು ಆ ಜನ್ಮದಿಂದಲೇ ಸಿದ್ಧರಾಗಿರ್ತಾರೆ. ಉದಾಹರಣೆಗೆ ಪ್ರಹ್ಲಾದ.
ಪ್ರಹ್ಲಾದಾದಿ ನಿತ್ಯಸಿದ್ಧರು ಕೂಡ ಸಾಧನೆ ಭಜನೆ ಮಾಡ್ತಾರೆ. ಅವರಿಗೆ ಸಾಧನೆಗೆ ಮುಂಚೆಯೇ ಭಗವಂತನ ಸಾಕ್ಷಾತ್ಕಾರ ಆಗಿಬಿಟ್ಟಿರುತ್ತೆ. ಇದು ಕುಂಬಳ ಗಿಡ, ಸೋರೆ ಗಿಡ ಮೊದಲು ಕಾಯಿ ಬಿಟ್ಟು ಬಳಿಕ ಹೂ ಬಿಡೋದಿಲ್ವೇ, ಹಾಗೆ. ಈ ಮಾತನ್ನು ಹೇಳಿ ಶ್ರೀರಾಮಕೃಷ್ಣ ಈಗ ರಾಖಾಲನ ತಂದೆಯ ಕಡೆಗೆ ನೋಡಿ ಹೇಳ್ತಾನೆ, ನಿತ್ಯಸಿದ್ಧ ಅಂದ್ರೆ ಜನ್ಮತಃ ಸಿದ್ಧ, ಆಜನ್ಮ ಸಿದ್ಧ. ಆತ ನೀಚ ವಂಶದಲ್ಲಿ ಜನ್ಮವೆತ್ತಿದ್ರೂ ಕೂಡ ಆತ ನಿತ್ಯ ಸಿದ್ಧನಾಗಿಯೇ ಉಳಿತಾನೆ, ವಿನ ಬೇರೇನೂ ಆಗಿ ಹೋಗೋದಿಲ್ಲ. ಬಟಾಣಿ ಕಾಳು ತಿಪ್ಪೆಗುಂಡಿಯಲ್ಲಿ ಬಿದ್ದರೂ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ. ಭಗವಂತ ಈಗ ಶ್ರೀರಾಮಕೃಷ್ಣ ಬೇರೆ ಮಾತಾಡ್ತಾರೆ. ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ, ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆ. ಒಬ್ಬನಲ್ಲಿ ಅದು ಹಣತೆಯ ಹಾಗೆ ಉರಿಯುತ್ತದೆ, ಇನ್ನೊಬ್ಬನಲ್ಲಿ ಪಂಜಿನ ಹಾಗೆ ಉರಿಯುತ್ತೆ. ವಿದ್ಯಾಸಾಗರ್ನ ಒಂದು ಮಾತಿನಿಂದಲೇ ತಿಳಿದುಕೊಂಡ್ಬಿಟ್ಟೆ ಆತನ ಬುದ್ಧಿಶಕ್ತಿಯ ಮಿತಿ ಏನು ಅನ್ನೋದನ್ನ. ಭಗವಂತನ ಸೃಷ್ಟಿಯಲ್ಲಿ ಶಕ್ತಿ ವಿಶೇಷತೆ ಅನ್ನೋದೊಂದು ಇದೆ ಅಂತ ನಾನು ಹೇಳಿದಾಗ ಆತ ಹೇಳ್ದ, ಮಾಶೇರೆ, ಹಾಗಾದ್ರೆ ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ, ಇನ್ನು ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೇನೋ ಅಂತ. ಆಗ ಒಡನೆಯೇ ನಾನು ಅವನಿಗೆ ಹೇಳಿದೆ, ಹೌದು, ಇದರಲ್ಲಿ ಸಂದೇಹ ಏನಿದೆ? ಕೊಟ್ಟಿರುವ ಶಕ್ತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲದೆ ಇದ್ರೆ ನಿನಗೆ ಇಷ್ಟೊಂದು ಕೀರ್ತಿ ಬರೋದಕ್ಕೆ ಕಾರಣ ಏನು? ನಿನ್ನ ವಿದ್ಯೆ, ನಿನ್ನ ದಯೆ ಇವನ್ನೆಲ್ಲ ಕೇಳಿತಾನೆ ನಾವು ನಿನ್ನಲ್ಲಿ ಬಂದಿರೋದು. ನಿನಗೇನು ಎರಡು ಕೊಂಬುಗಳು ಬೆಳೆದಿಲ್ಲ ತಾನೆ? ಅಷ್ಟೊಂದು ವಿದ್ಯೆ ಗಳಿಸಿಕೊಂಡಿದ್ರು ವಿದ್ಯಾಸಾಗರ ಏನು ಅರಿಯದ ಮಕ್ಕಳ ಹಾಗೆ ಮಾತನಾಡಿದ ಅಂದ್ಬಿಟ್ರು ಶ್ರೀರಾಮಕೃಷ್ಣರು. ಶಕ್ತಿ ವಿಶೇಷ, ಎಲ್ಲ ಮನುಷ್ಯರು ಒಂದೇ. ಆದರೂ ಕೂಡ ಅಂತರಂಗ ವಿಕಾಸ ಅಂತ ಒಂದು ಏನಿದೆಯೋ ಅದು ಬೇರೆ ಬೇರೆ ಮಟ್ಟದಲ್ಲಿ ಇರುತ್ತದೆ. ಧ್ಯಾನ, ಜಪ, ಸ್ವಾಧ್ಯಾಯ, ಅಧ್ಯಯನ, ತಪಸ್ಸು ಇವುಗಳ ಮೂಲಕ ಒಬ್ಬೊಬ್ಬನ ಶಕ್ತಿ ಒಂದೊಂದು ಮಟ್ಟದಲ್ಲಿ ವಿಕಾಸಗೊಂಡಿರುತ್ತೆ. ವಿದ್ಯಾಸಾಗರ ಬಹಳವಾಗಿ ಓದ್ಕೊಂಡವನು, ದಯೆ ಕೂಡ ಉಳ್ಳವನು. ಆದ್ರಿಂದ ಬಹಳ ಜನ ಅವನ ಬಳಿಗೆ ಬರ್ತಾ ಇದ್ರು. ಅವನಲ್ಲಿ ವಿಶೇಷ ಶಕ್ತಿ ಇತ್ತು. ಅಷ್ಟು ಶಕ್ತಿ ಇದ್ರೂ ಕೂಡ, ಅಷ್ಟು ಜ್ಞಾನ ಇದ್ರೂ ಕೂಡ ಈ ಪ್ರಶ್ನೆ ಕೇಳಿಬಿಟ್ಟ. ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ, ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೇನೋ ಅಂತ ಕೇಳಬೇಕೆ ಆ ಪ್ರಶ್ನೆನ? ಕೊಟ್ಟದ್ದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ. ಎಲ್ರಿಗೂ ಒಂದೇ ಶಕ್ತಿ ಕೊಟ್ಟಿದ್ರೆ ಎಲ್ಲರಲ್ಲೂ ಅದೇ ಪರಮಾತ್ಮ ಇರೋದು ಹೌದಾದರೂ ಕೂಡ ಗಡಿಗೆಯಲ್ಲಿ ಇರ್ತಕ್ಕಂತಹ ನೀರು, ಲೋಟದಲ್ಲಿ ಇರ್ತಕ್ಕಂತಹ ನೀರು, ತಂಬಿಗೆಯಲ್ಲಿ ಇರ್ತಕ್ಕಂತಹ ನೀರು, ಬಿಂದಿಗೆಯಲ್ಲಿ ಇರ್ತಕ್ಕಂತಹ ನೀರು ಅಂತ ವ್ಯತ್ಯಾಸ ಇಲ್ವೇ? ನೀರೆಲ್ಲ ಒಂದೇ ನಿಜ, ಆದರೆ ಪರಿಮಾಣದಲ್ಲಿ ವ್ಯತ್ಯಾಸ ಇದೆಯಲ್ಲ. ಹಾಗೇನೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅದೇ ಪರಮಾತ್ಮ ಇರುವುದೇ ಆದರೂ ಕೂಡ ಆ ಪರಮಾತ್ಮ ಎಷ್ಟರ ಮಟ್ಟಿಗೆ ವಿಕಾಸ ಹೊಂದಿದ್ದಾನೆ. ಇದು ಮನುಷ್ಯರ ವಿಷಯದಲ್ಲಿ ಯಾಕೆ ಹೇಳ್ತೀರಿ? ದೇವಸ್ಥಾನಗಳಲ್ಲೂ ಕೂಡ ನಾವು ಇದನ್ನು ಕಾಣಬಹುದಾಗಿದೆ. ಈ ನಡುವೆ ದೇವಸ್ಥಾನಗಳಿಗೆ ಬಹಳವಾಗಿ ಹೋಗ್ತಾ ಇದ್ದೀನಿ ನಾನು. ಈಗಾಗಲೇ 10-15 ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದದ್ದಾಯ್ತು. ಬಹಳ ಆನಂದವಾಗಿ ಹೋಗ್ಬಿಟ್ಟು ಬಂದು ಅಲ್ಲಿ ಇರ್ತಕ್ಕಂತಹ ಬಾಲದೇವರನ್ನ, ಬೆಳೆದ ದೇವರನ್ನ, ವಿಕಾಸ ಹೊಂದಿದ ದೇವರನ್ನ ಎಲ್ಲ ಮಾತಾಡ್ಸ್ಕೊಂಡು ಬರ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಇರ್ತಕ್ಕಂತಹ ದೇವರುಗಳು ಕೂಡ ಕೆಲವು ದೇವರುಗಳು ಆಗ್ತಾನೆ ಹುಟ್ಟಿದವರು, ಕೆಲವು ದೇವರು ಚೆನ್ನಾಗಿ ಬೆಳೆದವರು, ಕೆಲವು ದೇವರು ಮಧ್ಯದಲ್ಲಿ ಹೀಗೆಲ್ಲ ಇದೆ. ಅಲ್ಲಿ ಶಕ್ತಿ ವಿಶೇಷ ಅಂತ ಹೇಳ್ತಕ್ಕಂಥದ್ದು ದೇವಸ್ಥಾನಗಳಲ್ಲೂ ಕೂಡ ಇದೆ. ಕೆಲವು ದೇವಸ್ಥಾನಗಳಲ್ಲಿ ವಿಶೇಷ ಶಕ್ತಿ, ಕೆಲವು ದೇವಸ್ಥಾನಗಳಲ್ಲಿ ಇದೆ ಶಕ್ತಿ ಪುಟ್ಟ ಮಕ್ಕಳಲ್ಲಿದ್ದ ಹಾಗೆ. ಇದೆಂತ ಮಾತು ಅಂತ ಕೇಳಿದ್ರೆ ಶ್ರೀರಾಮಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ರು ಅದೇ ಮಾತು. ಇಲ್ಲದೆ ಹೋದ್ರೆ ಆ ದೇವಸ್ಥಾನದಲ್ಲಿ ಅದೆಷ್ಟೆಷ್ಟು ಜನ ಹೋಗ್ತಾರೋ ಕೇವಲ ಅವರ ಶ್ರದ್ಧೆಗನುಸಾರವಾಗಿ ಮಾತ್ರವೇ ಫಲ ಸಿಗುವಂಥದ್ದಾಗಬಾರದು. ಅವನೇ ಕೊಟ್ಟುಬಿಡ್ಬೇಕು. ಆಗರ್ಭ ಶ್ರೀಮಂತನ ಬಳಿಗೆ ಹೋಗೋದು ಹೇಗಿರುತ್ತೆ? 2,000 ರೂಪಾಯಿ ಸಂಬಳ ಬರ್ತಕ್ಕಂಥವನ ಬಳಿಗೆ ಹೋದ್ರೆ ಹೇಗಿರುತ್ತೆ? ಆಗರ್ಭ ಶ್ರೀಮಂತನ ಬಳಿಗೆ ಹೋಯ್ತು ಅಂತಂದ್ರೆ ಅವನು ಕರೆದು ನಮಗೆ ಭೋಜನವನ್ನು ಕೊಡ್ತಾನವನು. ಕೇಳಬೇಕಾಗೇ ಇಲ್ಲ ಅವನನ್ನ. ಹೋ ಬನ್ನಿ, ಎಲ್ಲಿಂದ ಬಂದ್ರಿ ಅಂತ ವಿಚಾರಿಸಿ ಉಪಚಾರ ಮಾಡಿ ಆಳು ಕಾಳುಗಳನ್ನೆಲ್ಲ ಇಟ್ಟು
ಅವನಿಗೆ ಬೇಕಾದ ಕೊಟ್ಬಿಡ್ತಾನೆ. ದೇವಸ್ಥಾನಗಳಲ್ಲಿ ಆ ದೇವರು ಅಂತ ಹೇಳ್ತಕ್ಕಂಥವ್ರು ಜಾಗೃತ ಆದ ದೇವತೆಗಳು ನಮಗೆ ಕರೆದು ಕೊಡಬೇಕು. ಶ್ರೀರಾಮಕೃಷ್ಣರು ಆ ಮಾತ್ರ ಹೇಳ್ತಾರೆ ಕಾಳಿಗೆ, ಭವತಾರಿಣಿ ಕಾಳಿಗೆ, ಅಮ್ಮ ಇಲ್ಲಿ ಬಹಳ ಜನ ಬರ್ತಾ ಇದ್ದಾರೆ, ಇಲ್ಲಿ ನೀನೇನಾದ್ರೂ ಸ್ವಲ್ಪ ತೋರಿಸು ಅವರಿಗೆ, ಇಲ್ಲಿದ್ರೆ ನೀನು ಏನಂತ ಬರಬೇಕು, ಇಲ್ಲಿಗೆ ಏನು ಅಂತ ಇಲ್ಲಿಗೆ ಬರಬೇಕು ಅಂತ ಕೇಳಿದ್ರು ಶ್ರೀರಾಮಕೃಷ್ಣ. ನೀನೇನಾದರೂ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದ್ರೆ, ಜನಗಳಿಗೆ ಅನುಕೂಲವನ್ನು ಮಾಡಿಕೊಟ್ರೆ, ಹಾಗಿದ್ರೆ ಜನ ಬರ್ತಾರೆ ಅಂತ ಮಾತನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ನಾವು ಶ್ರೀರಾಮಕೃಷ್ಣ ಕೂಡ ಆ ಮಾತನ್ನು ಕೇಳ್ಬೋದು, ನೀವಲ್ಲಿ ಹೇಳಿದಿರಲ್ಲ ಇಲ್ಲೇ ನಿಮ್ಮ ಸಮಾಚಾರ ಅಂತ. ಬಹಳ ಜನ ನನ್ನ ಹತ್ರ ತಡೆಯಲಾರದ ಕಷ್ಟಗಳನ್ನು ಹೊಂದಿ ಓಡಿ ಬರ್ತಾರೆ, ಅಲ್ಲಿ ಇಲ್ಲಿ ಸುತ್ತಾಡಿ ಬಂದಿರ್ತಾರೆ ಅವರು. ಸ್ವಾಮೀಜಿ ಇಂಥದ್ದೊಂದಿದೆ, ಇಲ್ಲಿ ಹರಕೆ ಹೇಳ್ಕೊಂಡ್ರೆ ಆಗುತ್ತಾ? ಖಂಡಿತ ಆಗುತ್ತೆ, ಹೋಗಿ ಅಲ್ಲಿ ಹೇಳಿ ಅಂತ ನಾನು ಅವ್ರಿಗೆ ಹೇಳ್ಬಿಡುದು. ಆಮೇಲೆ ಶ್ರೀರಾಮಕೃಷ್ಣ ಹೇಳುದು, ನೋಡಿ ಇನ್ನೆಲ್ಲ ನಿಮ್ದು. ನಿಜ, ಸಹಿಸಲು ಸಾಧ್ಯವಾದಂತಹ ಕಷ್ಟ ಪರಂಪರೆಗಳು ಒದಗಿದಾಗ, ಮಾನುಷ ಪರಿಹಾರವೇ ಇಳಿದಿರತಕ್ಕಂತಹ ಕಷ್ಟಗಳು ಬಂದಾಗ ದೇವರೇ ಗತಿಯಾಗ ಮಂಗುತಿಮ್ಮ. ದೇವರಾದರೂ ಸಹಾಯ ಮಾಡಲೇಬೇಕಾಗುತ್ತದೆ. ಹಾಗೆ ಮಾಡದೆ ಹೋಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಏನು ಹೇಳ್ತಾನೆ, ನೋಡಪ್ಪ ನಾನು ಹೇಳಬೇಕಾಗುತ್ತದೆ ನೀನು ಇಲ್ಲಿ ಇಲ್ಲ ಅಂತ. ಅದನ್ನೇ ಹೇ ಆನಂದಮಯಿ ಅಂತನ್ನುವ ಹಾಡಿನಲ್ಲಿ ತುಂಬ ಸೊಗಸಾಗಿ ಆ ರಾಮಪ್ರಸಾದ ಹೇಳ್ತಾನೆ. ಹಗಲಿರುಳು ಶ್ರೀ ದುರ್ಗಾ ನಾಮವ ನೆಚ್ಚಿ ತೇಲುತ್ತಲಿದ್ದರೂ ತಪ್ಪದಿ ದುಃಖವು, ಈ ಬಾರಿ ನಾನು ಇಲ್ಲಿ ಮುಳುಗಿದರಂತೂ ಜಪಿಸರು ನಿನ್ನ ಇನ್ನಾರು ನಿನ್ನಯ ನಾಮವ. ಅಮ್ಮ ನೋಡ್ಕೋ, ನನ್ನನ್ನು ಸಂತೋಷವಾಗಿಟ್ಟಿಯೋ, ನಿನ್ನ ಹೆಸರು ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಅಜರಾಮರವಾಗಿ ಇರುತ್ತೆ. ಏನಾದರೂ ನೀನು ನನಗೆ ಆನಂದ ಕೊಡ್ಲಿಲ್ವೋ, ನಿನ್ನ ಆನಂದವನ್ನು ಪಡೆದೆ ನಾನೇನಾದರೂ ಸತ್ತೆ ಅಂತಾಯ್ತು ತಿಳ್ಕೋ, ನಿನ್ನ ಹೆಸರು ಯಾರು ಹೇಳೋದಿಲ್ಲ. ಇಂಥವನೊಬ್ಬ ಇದ್ದ, ಅಮ್ಮ ಅಮ್ಮ ಅಂತ ಕರೆದ, ಕೊನೆಗೂ ಏನು ಸಿಗದೆ ಹಾಗೆ ಪ್ರಾಣ ಬಿಟ್ಟ ಅಂಥೇಳಿ ನಿನ್ನನ್ನು ಮಾತೇ ಆಡಿಸೋದಕ್ಕೆ ಬರೋದಿಲ್ಲ, ನೆನಪಿಟ್ಕೊ ಅಂತ ಅಂದ್ಬಿಟ್ಟ. ಎಂಥ ಭಕ್ತ ಆತ. ನಿಜ, ಇದೆಲ್ಲ ನಿಜ. ಆ ಶಕ್ತಿ ವಿಶೇಷ ಅಂತ ಹೇಳ್ತಕ್ಕಂಥದ್ದು ಮನುಷ್ಯರಲ್ಲೂ ಕೂಡ ಇರ್ತದೆ ಅಂತ ಹೇಳ್ತಕ್ಕಂಥದ್ದು ನಿಜ. ಶ್ರೀರಾಮಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಒಂದು ಭಾಗ ಮುಗಿಯಿತು. 17ನೇ ಜೂನ್ 1883 ಜ್ಯೇಷ್ಠ ಶುಕ್ಲ ದ್ವಾದಶಿ ಭಾನುವಾರ. ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಊಟವಾದ ನಂತರ ವಿಶ್ರಮಿಸಿಕೊಳ್ತಾ ಇದ್ದಾರೆ. ಅಧರಸೇನ ಮತ್ತು ಮಾಸ್ಟರ್ ಮಹಾಶಯ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಒಬ್ಬ ತಾಂತ್ರಿಕ ಭಕ್ತನು ಕೂಡ ಬಂದಿದ್ದಾನೆ. ರಾಖಾಲ, ಹಾಜರ, ರಾಮಲಾಲ ಇವರು ಕೂಡ ಪರಮಹಂಸರೊಡನೆ ಇದ್ದಾರೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಸಾರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಯಾಕೆ ದೊರೆಯೋದಿಲ್ಲ? ಆದರೆ ಬಹಳ ಕಠಿಣವೇನೋ ನಿಜ. ಜನಕಾದಿ ಋಷಿಗಳು ಬ್ರಹ್ಮಜ್ಞಾನ ಪಡೆದುಕೊಂಡು ಸಂಸಾರಕ್ಕೆ ಕಾಲಿಟ್ಟಿದ್ರು. ಆದರೂ ಅವರಿಗೆ ಈ ಸಂಸಾರ ಭಯವಾಗಿ ಕಾಣ್ತಾ ಇತ್ತು. ಅನಾಸಕ್ತ ಸಂಸಾರಿಯೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಮ್ಮೆ ಒಬ್ಬ ಭೈರವಿ ಅಂದ್ರೆ ಸನ್ಯಾಸಿನಿ ಕಣ್ಣಿಗೆ ಬಿದ್ದೊಡನೆಯೇ ಜನಕ ಮಹಾರಾಜ ತಲೆ ತಗ್ಗಿಸಿದ. ಹೆಂಗಸರನ್ನು ನೋಡಿ ಆತನಿಗೆ ಆ ಹೆಂಗಸರನ್ನು ನೋಡಿ ಸ್ವಲ್ಪ ಮನಸ್ಸು ಸಂಕೋಚವಾಯಿತು. ಆಗ ಭೈರವಿ ಆತನಿಗೆ ಹೇಳಿದ್ಲು, ಜನಕ, ನನಗನಿಸುತ್ತೆ ನಿನಗಿನ್ನೂ ಬ್ರಹ್ಮಜ್ಞಾನ ದೊರೆತಿಲ್ಲ ಅಂತ. ನಿನ್ನಲ್ಲಿ ಇನ್ನೂ ಸ್ತ್ರೀ ಪುರುಷ ಭೇದ ಬುದ್ಧಿ ಇದೆಯಲ್ಲ ಅಂತ. ಶ್ರೀರಾಮಕೃಷ್ಣ ಈ ವಿಷಯವನ್ನೆತ್ತಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸಂಸಾರಸ್ಥರಿಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಯಾಕಾಗೋದಿಲ್ಲ ಅಂತ ಹೇಳಿ, ಅದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಿಟ್ಟು, ಕಷ್ಟ ಇದೆ ಅಂತ ಅನ್ನೋದಕ್ಕೆ ಉದಾಹರಣೆಯಾಗಿ ಜನಕ ಮಹರ್ಷಿಯನ್ನೇ ಯಾವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಆ ಜನಕ ಮಹರ್ಷಿಯ ಬಳಿಗೆ ಸನ್ಯಾಸಿನಿಯೊಬ್ಬಳು ಬಂದಾಗ ಇವನು ತಲೆ ಅಡಿ ಹಾಕಿದಂತೆ ಹೆಂಗಸು ಅನ್ನೋ ಕಾರಣದಿಂದ. ಅದಕ್ಕೆ ಆ ಸನ್ಯಾಸಿನಿ ಭೈರವಿ ಹೇಳಿದ್ಲಂತೆ, ಜನಕ, ನಿನಗೆ ಬ್ರಹ್ಮಜ್ಞಾನ ಇನ್ನೂ ದೊರೆತಿಲ್ಲ ಅಂತ ಹೇಳಬೇಕಾಗುತ್ತೆ ನಾನು. ಯಾತಕ್ಕೆಂದ್ರೆ ಸ್ತ್ರೀ ಪುರುಷ ಭೇದ ಬುದ್ಧಿ ಇರತಕ್ಕಂಥದ್ದು ಹೋಗಿಲ್ಲ ನಿನ್ನಲ್ಲಿ ಅಂತ.
ಅಂದರೆ ಅಷ್ಟು ಕಷ್ಟ ಇದೆ ಅಂತ ಹೇಳೋದಕ್ಕೋಸ್ಕರ ಶ್ರೀರಾಮಕೃಷ್ಣರು ಇದನ್ನ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ಬರೀ ಬಾಯಿ ಮಾತಲ್ಲಿ ಬ್ರಹ್ಮಜ್ಞಾನ ಆಗುತ್ತೆ, ಆಯ್ತು ಅಂತ ಹೇಳಿಬಿಟ್ರೆ ಆಗುತ್ತೆ, ಅದಕ್ಕೋಸ್ಕರ ಬಳಿಕ ಹೇಳ್ತಾರೆ, ಕಾಡಿಗೆ ಕಟ್ಕೊಂಡಿರ್ತಕ್ಕಂಥ ಕೊಠಡಿಯಲ್ಲಿ ನೀನು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಒಂದು ಕಿಂಚಿತ್ತಾದರೂ ಕಾಡಿಗೆ, ಕಪ್ಪು ಕಾಡಿಗೆ, ಕರಿ ಕಾಡಿಗೆ ಮೈಗೆ ತಾನಾಗಿಯೇ ತಾಗುತ್ತೆ. ಸಂಸಾರಿಗಳು ರೇಷ್ಮೆ ಉಡುಗೆ ಉಟ್ಟು ಪೂಜೆಯಲ್ಲಿ ತೊಡಗುವಾಗ ಒಳ್ಳೆ ಭಾವದಿಂದ ಕೂಡಿರುವುದನ್ನು ನಾನು ಅನೇಕ ವೇಳೆ ನೋಡಿದ್ದೇನೆ. ಪೂಜೆಯ ಸಮಯದಲ್ಲಿ ಮಾತ್ರವೇ ಯಾಕೆ, ಊಟೋಪಚಾರ ಆಗುವವರೆಗೂ ಕೂಡ ಅದೇ ಭಾವದಲ್ಲೇ ಇರ್ತಾರೆ. ಆದರೆ ಅದೆಲ್ಲ ಮುಗಿದ ನಂತರ ಮತ್ತೆ ಎಂದಿನ ಮೂರ್ತಿಗಳೇ ತಮ್ಮ ರಾಜಸಿಕ ತಾಮಸಿಕ ಗುಣಗಳನ್ನು ಪ್ರದರ್ಶಿಸ್ತಾ ಇರ್ತಾರೆ ಅಂತ. ಬ್ರಹ್ಮಭಾವದಲ್ಲಿ ಭಗವದ್ಭಾವದಲ್ಲಿ ನೆಲೆಗೊಳ್ಳತಕ್ಕಂತಹದ್ದು ಅಂತ ಒಂದು, ಅದನ್ನು ಭಾವಿಸುವಾಗ ಮಾತ್ರ ಆ ಭಾವದಲ್ಲಿ ಇರುವಂತಹದ್ದು ಅಂತ ಇನ್ನೊಂದು. ಮಡಿ ಒಟ್ಟುಕೊಂಡು ಸಾಧನೆಯಲ್ಲಿ ತೊಡಗಿದಾಗ, ಪೂಜೆಯಲ್ಲಿ ತೊಡಗಿದಾಗ ಭಗವದ್ಭಾವ, ಊಟದವರೆಗೂ ಮುಂದುವರಿತದಂತೆ ಆ ಭಾವ. ಇತ್ತಗಡೆಗೆ ಬಂದರೆ ಅಕ್ಕನ ಗಂಡ ಭಾವ. ವ್ಯತ್ಯಾಸ ಆಗಿಬಿಡೋದು ಕಾರಣ ಏನು ಅಂತ ಹೇಳಿದ್ರೆ, ಆ ನೆಲೆಗೊಳ್ಳುವಿಕೆ ಆಗಲಿಲ್ಲ, ನೆಲೆ ನಿಲ್ಲಲಿಲ್ಲ. ಭಗವದ್ಭಾವ ಅಂತ ಹೇಳ್ತಕ್ಕಂಥದ್ದು ನೆಲೆ ನಿಂತಿತ್ತು ಅಂತಂದ್ರೆ ಅವನು ಪ್ರಾಪಂಚಿಕ ಕಾರ್ಯದಲ್ಲೇ ತೊಡಗಿರಲಿ, ಆಧ್ಯಾತ್ಮಿಕ ಕಾರ್ಯದಲ್ಲೇ ತೊಡಗಿರಲಿ, ಅವನು ಮನಸ್ಸು ಮಾತ್ರ ಬ್ರಹ್ಮಭಾವಸ್ಥವಾಗಿರುತ್ತದೆ ಅಥವಾ ಪರಮಾತ್ಮ ಭಾವದಲ್ಲೇ ಇರುತ್ತದೆ. ಪರಮಾತ್ಮ ಬೇರೆ, ಜಗತ್ತು ಬೇರೆ ಅಲ್ಲ, ಎರಡೂ ಒಂದೇ ಆಗಿಬಿಟ್ಟಿರ್ತದೆ ಅವನಲ್ಲಿ. ಆದರೆ ಮತ್ತೊಮ್ಮೆ ಅವನು ಪ್ರಾಪಂಚಿಕ ಮೂರ್ತಿಯೇ ಆಗೋದಕ್ಕೆ ಕಾರಣ ಏನು? ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಸತ್ವಗುಣದಿಂದ ಭಕ್ತಿ ಉಂಟಾಗುತ್ತೆ. ಭಕ್ತಿಯಲ್ಲೂ ಕೂಡ ತಾತ್ವಿಕ ಭಕ್ತಿ, ರಾಜಸಿಕ ಭಕ್ತಿ, ತಾಮಸಿಕ ಭಕ್ತಿ ಅಂತ ಹೇಳ್ತಕ್ಕಂಥವುಗಳೆಲ್ಲ ಇವೆ. ಭಕ್ತಿಯ ಸತ್ವ ವಿಶುದ್ಧ ಸತ್ವ, ಪರಿಪೂರ್ಣವಾದಂತಹ ಶುದ್ಧ ಸತ್ವ. ಈ ಭಕ್ತಿ ಉಂಟಾದದ್ದೇ ಆದರೆ ಭಕ್ತನ ಮನಸ್ಸು ಭಗವಂತನಲ್ಲಿ ಹೊರತು ಬೇರೆ ಯಾವುದರ ಮೇಲೂ ನೆಲೆಸೋದಿಲ್ಲ. ಆದರೆ ತನ್ನ ಶರೀರ ರಕ್ಷಣೆಗಾಗಿ ಎಷ್ಟು ಅವಶ್ಯಕವೋ ಅಷ್ಟನ್ನು ಮಾತ್ರ ಆತ ಅದರ ಮೇಲೆ ಇಡ್ತಾನೆ. ಆದರೆ ಪರಮಹಂಸ ಅವಸ್ಥೆಗೆ ತಲುಪಿದಂತಹ ವ್ಯಕ್ತಿ ಮೂರು ಗುಣಗಳಿಗೂ ಅತೀತ. ಸತ್ವ ರಜಸ್ತಮೋ ಗುಣ ಅಂತ ಹೇಳ್ತಕ್ಕಂಥ ಮೂರು ಗುಣಗಳಿಗೂ ಅತೀತ. ಅವು ಮೂರು ಆತನಲ್ಲಿ ಇದ್ರೂ ಕೂಡ ಅವು ಇಲ್ಲ ಅಂತಲೇ ಹೇಳಬಹುದು. ಆ ರೀತಿಯಲ್ಲಿ ಅತೀತ. ಆತ ಬಾಲಕನ ಹಾಗೆ ಯಾವ ಗುಣಕ್ಕೂ ವಶನಲ್ಲ. ಅದಕ್ಕಾಗಿಯೇ ಪರಮಹಂಸರು ಚಿಕ್ಕ ಚಿಕ್ಕ ಮಕ್ಕಳು ತಮ್ಮೊಡನೆ ಬೆರೆಯೋದಕ್ಕೆ ಅವಕಾಶವೀತಾರೆ. ಯಾಕೆ ಅಂದರೆ ಅವರ ಸ್ವಭಾವವನ್ನು ತಮ್ಮ ಮೇಲೆ ಆರೋಪಿಸಿಕೊಳ್ಳೋದಕ್ಕೋಸ್ಕರ, ಅವುಗಳಂತೆಯೇ ಇರೋದಕ್ಕೋಸ್ಕರ. ಪರಮಹಂಸ ಸಂಚಯ ಮಾಡಿ ಇಟ್ಕೊಳ್ಳಕೂಡದು. ಆದರೆ ಈ ನಿಯಮ ಸಂಸಾರಿಗಳಿಗಲ್ಲ. ಅವರು ತಮ್ಮ ಕುಟುಂಬಕ್ಕಾಗಿ ಸಂಚಯ ಮಾಡಿ ಇಟ್ಕೊಳ್ಳೇಬೇಕು. ಏನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಇಲ್ಲಿ? ಏನು ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀರಾಮಕೃಷ್ಣರು? ಪರಮಹಂಸ ಸಂಚಯ ಮಾಡಿ ಇಟ್ಕೊಳ್ಳಕೂಡದು ಅಂತ. ಪರಮಹಂಸ ಅಂತಂದ್ರೆ ಯಾರು ಅಂತ ಮೊದಲು ನಾವು ತಿಳ್ಕೊಳ್ಬೇಕಲ್ಲ. ಯಾರಿಗೆ ಸಮಾಧಿ ಸ್ಥಿತಿ ಒದಗಿದೆಯೋ ಅವನೇ ಪರಮಹಂಸ. ಪರಮಹಂಸ ಪರಿವ್ರಾಜಕ ಆಚಾರ್ಯ ಅಂತ ಕರೆದ ಮಾತ್ರಕ್ಕೆ ಯಾರು ಪರಮಹಂಸರಾಗೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಕರೆಯೋಣ ಗೌರವಾರ್ಥವಾಗಿ, ಅದು ಬೇರೆ ವಿಚಾರ. ಗೌರವಾರ್ಥವಾಗಿ ಕರೆಯೋದಕ್ಕೂ ನಿಜವಾಗಿಯೂ ಪರಮಹಂಸಾವಸ್ಥೆಗೆ ಮುಟ್ಟಿರೋದಕ್ಕೂ ಅಜಗಜಾಂತರ. ಆ ಸಮಾಧಿಸ್ಥ ಪುರುಷ ಅಂತ ಇರತಕ್ಕಂಥವನು ಸಾಕ್ಷಾತ್ ಪರಮಾತ್ಮನಂತೆಯೇ ಇರ್ತಾನೆ. ಸಾಕ್ಷಾತ್ ಪರಮಾತ್ಮನಂತೆಯೇ ಇರತಕ್ಕಂತಹ ಒಂದು ಉದಾಹರಣೆ ಏನಪ್ಪ, ನಾವು ಮಕ್ಕಳಲ್ಲಿ ಕಾಣ್ತೇವೆ ಅದನ್ನ. ಮಕ್ಕಳಲ್ಲಿ ಆ ಒಂದು ಮುಗ್ಧತೆ ಅಂತ ಹೇಳ್ತಕ್ಕಂಥ ಅದೇನಿದೆಯೋ ಅದು ಪರಮಾತ್ಮನದ್ದು. ಯಾವುದೇ ಬಗೆಯ ದ್ವೇಷ ಬುದ್ಧಿ, ಭೇದ ಬುದ್ಧಿ ಅಂತ ಹೇಳ್ತಕ್ಕಂಥ ಅದು ಯಾವುದೂ ಇರುವುದಿಲ್ಲ ಅವುಗಳಲ್ಲಿ. ಅಂಥವನು ಪರಮಹಂಸ. ಪರಮಹಂಸ ಸಂಚಯ ಮಾಡಿಟ್ಕೊಳ್ಕೂಡ್ದು ಅಂತಂದ್ಬಿಟ್ರು ಶ್ರೀರಾಮಕೃಷ್ಣರು.
ಇದನ್ನು ಹೇಳಬೇಕೆ? ಪರಮಹಂಸ ಅವಸ್ಥೆಗೆ ಏರ್ದ ಮನುಷ್ಯ ಅಂತಂದ್ರೆ ಅವನು ಸಂಚಯ ಮಾಡಿ ಇಟ್ಕೊಳ್ಳೋಕೆ ಯಾತಕ್ಕಾದರೂ ಹೋದಾನು? ಯಾವುದನ್ನು ಸಂಚಯ ಮಾಡಿಕೊಳ್ಬೇಕು? ಕುರುಡು ಕಾಸನ್ನೇ, ಕುರುಡು ಕಾಂಚಾಣ, ಅದನ್ನು ಸಂಚಯ ಮಾಡಿಡಬೇಕೆ? ಈ ಜಗತ್ತಿನಲ್ಲಿ ಯಾವ ವಸ್ತು ತಾನೇ ಅಮೂಲ್ಯವಾದಿತ್ತು ಅವನ ಪಾಲಿಗೆ ಜೋಡಿಸಿ ಇಟ್ಕೊಳ್ಳೋದಕ್ಕೆ. ಆದರೆ ಇದು ಪರಮಹಂಸಾವಸ್ಥೆಗೆ ಏರಬೇಕು ಅಂತ ಹೇಳ್ತಕ್ಕಂಥವ್ರು ಸಂಚಯ ಮಾಡಿಟ್ಕೊಡಕೂಡದು ಅಂತ ಹೇಳ್ತಕ್ಕಂಥ ಅರ್ಥಕ್ಕೆ ಬರುತ್ತೆ. ಆದರೆ ಸಂಸಾರಿಗಳ ಕತೆ ಹಾಗಲ್ಲ. ಅವರಿಗೆ ನಾಳೆ ಯೋಚನೆ ಅಂತ ಹೇಳ್ತಕ್ಕಂಥದ್ದು ಇದೆ. ಮಕ್ಕಳು ಮರಿಗಳನ್ನು ಕಾಪಾಡತಕ್ಕಂಥದ್ದು ಒಂದು ಕಾರ್ಯ ಇದೆ. ಅತಿಥಿಗಳು ಬಂದಾಗ ಅವ್ರನ್ನ ಸ್ವಲ್ಪ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಕಾರ್ಯ ಇದೆ. ಸನ್ಯಾಸಿಗಳು ಬಂದಾಗ ಒಂದಿಷ್ಟು ಭಿಕ್ಷಾರ್ಥ ಹಾಕ್ತಕ್ಕಂಥ ಕಾರ್ಯ ಇದೆ. ವಿದ್ಯಾರ್ಥಿ ವೃಂದದವರು ಓದೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕಾರ್ಯ ಅವರ ಪಾಲಿಗಿದೆ. ವಾನಪ್ರಸ್ಥಾಶ್ರಮಗಳು ಯಾರಾದರೂ ಇತ್ತು ಅಂತ ಹೇಳಿದ್ರೆ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಇರುತ್ತೆ. ಆದ್ರಿಂದ ಸಂಸಾರಿಗಳಿಗೆ ಈ ಪರಮಹಂಸರ ನಿಯಮ ಅಂತ ಹೇಳ್ತಕ್ಕಂಥದ್ದು ಅನ್ವಯ ಆಗೋದಿಲ್ಲ. ಅವರು ತಮ್ಮ ಕುಟುಂಬಕ್ಕಾಗಿ ಸಂಚಯ ಮಾಡಿ ಇಟ್ಕೊಳ್ಳಲೇಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ತಾಂತ್ರಿಕ ಭಕ್ತ ಒಂದು ಮಾತು ಹೇಳ್ತಾನೆ, ಪರಮಹಂಸರಿಗೆ ಪಾಪ ಪುಣ್ಯದ ಬೋಧೆ ಇರುತ್ತದೆಯೇ ಅಂತ. ಪಾಪ ಪುಣ್ಯ ಇದೊಂದು ಬಹಳ ದೊಡ್ಡ ವಿಷಯ ಮನುಷ್ಯ ಲೋಕದಲ್ಲಿ. ಪಾಪಿಗಳ ದುರವಸ್ಥೆ, ಪುಣ್ಯವಂತರ ಸೌಭಾಗ್ಯ, ಇವುಗಳಿಂದ ನಾವು ಕಾಣ್ತಾ ಇದ್ದೇವೆ. ಇದು ಯಾತಕ್ಕೆ ಹೀಗೆ ಅಂತ ಹೇಳ್ತಕ್ಕಂಥ ಅದು ದೊಡ್ಡ ಒಂದು ಚರ್ಚಾಸ್ಪದ ವಸ್ತುವಾಗಿ ನಮ್ಮ ಮುಂದೆ ಇದೆ. ಪರಮಹಂಸ ಅವಸ್ಥೆಗೆ ಮುಟ್ಟಿದ ಮೇಲೂ ಕೂಡ ಇವನು ಪಾಪಿ, ಇವನು ಪುಣ್ಯಾತ್ಮ ಅಂತನ್ನುವ ಭೇದ ಏನಾದರೂ ಇದೆಯೋ ಅಂತನ್ನುವ ಪ್ರಶ್ನೆಯನ್ನು ಅವನು ಹಾಕ್ತಾನೆ. ಎಲ್ಲಿಯವರೆಗೆ ಈ ಪಾಪ ಪುಣ್ಯದ ಬುದ್ಧಿ ಅಂತ ಶ್ರೀರಾಮಕೃಷ್ಣ ಅದಕ್ಕೆ ಹೇಳ್ತಾರೆ. ಕೇಶವಚಂದ್ರ ಸೇನ ಕೂಡ ಇದೇ ಪ್ರಶ್ನೆಯನ್ನು ಹಾಕಿದ್ದ ನನಗೆ. ನಾನು ಆತನಿಗೆ ಹೇಳಿದೆ, ಅದನ್ನೇನಾದರೂ ನಾನು ನಿನಗೆ ವಿವರಿಸಿ ತಿಳಿಸಿದ್ದೆ ಆದರೆ ನಿನ್ನ ಸಮಾಜ ಗಿಮಾಜ ಒಂದು ನಿಮಿಷವೂ ಉಳಿಯೋದಿಲ್ಲ ಅಂತ. ಆಗ ಕೇಶವ ಹೇಳ್ದ, ಹಾಗಾದ್ರೆ ದಯವಿಟ್ಟು ಹೇಳಿಬೇಡಿ ಸ್ವಾಮಿ. ಪಾಪ ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಯಾವುದೂ ಕೂಡ ಪರಮಹಂಸರ ಮುಂದೆ ಇರೋದಿಲ್ಲ. ಪಾಪ ಪುಣ್ಯ ಅಂತ ಹೇಳ್ತಕ್ಕಂಥದ್ದಕ್ಕೆ ಅಸ್ತಿತ್ವವೇ ಇಲ್ಲ ಪರಮಹಂಸರ ದೃಷ್ಟಿಯಲ್ಲಿ ಮಾತ್ರ. ಆದರೆ ಬಾಕಿ ಉಳಿದವರೆಲ್ಲರಿಗೂ ಕೂಡ ಆ ಪಾಪ ಪುಣ್ಯ ದೃಷ್ಟಿ ಇರ್ತದೆ. ಆದರೆ ಯಾರು ಪರಮಹಂಸಾವಸ್ಥೆಗೆ ಏರಬೇಕು ಅಂತ ಹೊರಡ್ತಾರೋ ಅವರು ಪಾಪ ಪುಣ್ಯಗಳನ್ನು ವರ್ಜಿಸಬೇಕಾಗುತ್ತದೆ. ಶುಭ ಅಶುಭ, ಶುಭಾಶುಭ ಪರಿತ್ಯಾಗಿ ಅಂತನೋ ಶಬ್ದವನ್ನು ಉಪಯೋಗಿಸ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಶುಭವೇ ಪುಣ್ಯ, ಅಶುಭವೇ ಪಾಪ. ಇವೆರಡರ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಬಂಧನಕ್ಕೆ ಗುರಿಪಡಿಸ್ತದೆ. ಆದ್ರಿಂದ ಸಾಧಕನಾಗಿರುವ ಸಂದರ್ಭದಲ್ಲಿ ಅವುಗಳ ಕಡೆ ಗಮನ ಕೊಡದೇನೇನೆ ಏಕಪ್ರಕಾರವಾಗಿ ಆ ಪಾಪ ಪುಣ್ಯಗಳಿಗೆ ಅತೀತನಾದಂತಹ ಪರಮಾತ್ಮನ ಬಳಿಗೆ ನಮ್ಮ ಮನಸ್ಸು ಹೋಗುವಂತೆ ಮಾಡಿಕೊಳ್ಬೇಕು. ಪಾಪವನ್ನು ಪರಿಗಣಿಸಬಾರದು, ಪುಣ್ಯವನ್ನು ಪರಿಗಣಿಸಬಾರದು. ಪಾಪವನ್ನು ಪರಿಗಣಿಸದಂತಹ ಬುದ್ಧಿ ಬರಬೇಕಾದ್ರೆ ಪುಣ್ಯದ ಹಂಬಲ ಇರಬಾರದು. ಯಾವಾಗ ಪುಣ್ಯದ ಹಂಬಲ ಇರ್ತದೋ ಪಾಪ ಅಂಟಿಕೊಳ್ಳುತ್ತದೆ. ಆದ್ರಿಂದ ಪಾಪವನ್ನು ನಾವು ತ್ಯಜಿಸಬೇಕಾದ್ರೆ, ಪಾಪದಿಂದ ನಾವು ನಿರ್ಲಿಪ್ತರಾಗಬೇಕಾದ್ರೆ ಪುಣ್ಯದ ಸಂಪರ್ಕವನ್ನು ಕಳೆದುಕೊಳ್ಳಬೇಕು. ಅದಕ್ಕೋಸ್ಕರ ಶುಭಾಶುಭ ಪರಿತ್ಯಾಗಿ ಆಗಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಪರಮಹಂಸಾವಸ್ಥೆ ಮುಟ್ಟಿದ ಮೇಲಂತುವೆ ಅವನು 5 ವರ್ಷದ ಮಗುವಿನ ಉಪಾಧಿಯಲ್ಲಿ ಇರ್ತಾನೆ. ಅವನು ಯಾವ ರೀತಿಯಲ್ಲಿ ಇರ್ತಾನೆ ಅನ್ನೋದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಆಮೇಲೆ ಶ್ರೀರಾಮಕೃಷ್ಣ ಕೃಪೆಯಾದರೆ ಮುಂದಿನ ಶನಿವಾರವೋ ಮುಂದಿನ ಭಾನುವಾರವೋ ಇನ್ಯಾವ ವಾರವೋ ನೋಡೋಣ. ಎಲ್ಲ ಅವರ ಕೃಪೆಯನ್ನು ಅವಲಂಬಿಸಿ ಇರುತ್ತದೆ ಅಂತನ್ನುವ ಸತ್ಯಕ್ಕೆ ನಾವು ಮಣಿಯಲೇಬೇಕು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.